तेरे जैसा कोई नहीं, तेरे जैसा कोई नहीं, तेरे जैसा कोई नहीं, ನಿನ್ನ ಹಾಗೆ ಕಮಾನ್ ನಿನ್ನ ಹಾಗೆ ಹೃದಯಪೂರ್ವಕವಾಗಿ ಹೇಳುವ ನಿನ್ನ ಹಾಗೆ ಕಮಾನ್ ಜಾಯ್ಫುಲಿ ರಿಜಾಯ್ಸ್ ಅಂಡ್ ಸಿಂಗ್ ಇಟ್ ನಿನ್ನ ಹಾಗೆ ಕಮಾನ್ ನೀನೇ ಉನ್ನತ ನೀನೇ ಶ್ರೇಷ್ಠ ನಿನ್ನ ಹಾಗೆ ಯಾರೂ ಇಲ್ಲ ನೀನೇ ಉನ್ನತ ನೀನೇ ಶ್ರೇಷ್ಠ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಯೇಸುವೇ ನಿನ್ನ ಹಾಗೆ ಕಮಾನ್ ಓ ಗಾಡ್ ನಿನ್ನ ಹಾಗೆ ಫಾದರ್ ವಿ ಥ್ಯಾಂಕ್ ಯು ನಿನ್ನ ಹಾಗೆ ಯಾರೂ ಇಲ್ಲ ಯಾರೂ ಇಲ್ಲ ಯಾರೂ ಇಲ್ಲ. Praise the Lord. Hallelujah. Come on, once again, praise the Lord. Hallelujah. Okay. ದೇವರ ವಾಕ್ಯ ಹೇಳ್ತದೆ, ಕರ್ತನ ಕೃಪೆಯನ್ನು ನೆನೆಸಿಕೊಂಡವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯದಲ್ಲಿ ದೇವರಿಗೆ ಗಾನ ಮಾಡಿರಿ. ಕೊಲೇಷನ್ಸ್ 3:17 ಕೊಲೇಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಿಂದ ನಾವು ಓದುವ 16. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಯಾರ ವಾಕ್ಯ? ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ, ಬುದ್ಧಿ ಹೇಳಿಕೊಳ್ಳ್ರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡ್ರಿ. ಎಲ್ಲಿ ಗಾನ ಮಾಡ್ರಿ? ನಿಮ್ಮ ಹೃದಯಗಳಲ್ಲಿ. ಹೃದಯ ಹೇಳ್ರಿ, ಹೃದಯ ಹೇಳ್ರಿ, ಫ್ರಮ್ ಯುವರ್ ಹಾರ್ಟ್. ಓಕೆ, ಹಾರ್ಟ್ ಅಂತ ಹೇಳಿದರೆ ಇದು ರಕ್ತ ಚಲಾವಣೆಯ ಹೃದಯ ಅಲ್ಲ, ಇಲ್ಲಿ ಬೈಬಲ್ ಮಾತಾಡುವಂಥದ್ದು. ಇಲ್ಲಿ ಹೃದಯ ಅಂತ ಹೇಳಿದರೆ ಮಾಂಸದ ಹೃದಯ ಅಲ್ಲ, ಯುವರ್ ಹ್ಯೂಮನ್ ಸ್ಪಿರಿಟ್, ನಮ್ಮ ಆತ್ಮ. ಓಕೆ, ನಮ್ಮ ಆತ್ಮ. ಅದಕ್ಕೆ ಬೈಬಲ್ ಹೇಳುತ್ತದೆ, ನಾವು ದೇವರ ವಾಕ್ಯವನ್ನು ಮಾನುಷಕ ಬುದ್ಧಿಯಿಂದ ಅದನ್ನು ತಿಳಿಯುವಂಥದ್ದಲ್ಲ, ಆತ್ಮ ಸಂಬಂಧವಾಗಿ ತಿಳಿಯಬೇಕು. ಅಲ್ಲಿ ಹಾಡುವಾಗಲೂ ಆತ್ಮ ಸಂಬಂಧವಾಗಿ ಹಾಡ್ರಿ ಅಂತ ಹೇಳ್ತದೆ, ಶರೀರ ಸಂಬಂಧ ಅಲ್ಲ. ಶರೀರ ಸಂಬಂಧ ತುಂಬ ಹಾಡುಗಳಿವೆ. ಓಕೆ, ಶರೀರ ಸಂಬಂಧದಲ್ಲಿ ನಿಮಗೆ ಫಿಲ್ಮ್ ಸಾಂಗ್ಗಳು ಸಿಗ್ತವೆ, ಎಲ್ಲ ನೆಗೆಟಿವ್ ವರ್ಡ್ಗಳು, ಇಮೋಷನ್ ವರ್ಡ್ಗಳು. ಓಕೆ, ಸಾಯುವಂಥ ವರ್ಡ್ಗಳು, ಬದುಕುವಂಥ ಒಂದು ವರ್ಡು ಸಹ ಇಲ್ಲ. ರೈಟ್? ಯಾವ ಸಾಂಗ್ ಹಾಡುವುದಾದರೂ ನೀವು ಆತ್ಮ ಸಂಬಂಧವಾದ ಹಾಡನ್ನು ಹಾಡುವುದು ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಲಿರಿಕ್ಸ್ ಬರೆದರೂ ಅದನ್ನು ನೀವು ವಾಕ್ಯದಲ್ಲಿ ಚೆಕ್ ಮಾಡಬೇಕು. ಯಾವುದೋ ಫಿಲ್ಮ್ ಸಾಂಗ್ ಹಾಡುವುದಲ್ಲ. ಯಾಕಂತ ಹೇಳಿದರೆ ನಿಮ್ಮ ನಾಲಿಗೆಯಲ್ಲಿ ಜೀವ ಮತ್ತು ಮರಣ ಇದೆ.
ದೇರ್ ಇಸ್ ಎ ಹೋಲಿ ಸ್ಪಿರಿಟ್, ದೇರ್ ಇಸ್ ಎ ವರ್ಲ್ಡ್ಲಿ ಸ್ಪಿರಿಟ್. ಪ್ರಾಪಂಚಿಕ ಆತ್ಮ, ಪ್ರಾಪಂಚಿಕ ಆತ್ಮ ನಿಮ್ಮನ್ನು ಆಕ್ರಮಣ ಮಾಡಬಾರದು. ಕೆಲವೊಮ್ಮೆ ಕೆಲವು ನೆಗೆಟಿವ್ ಸಾಂಗ್ಗಳು ಹಾಡುತ್ತಿರುವಾಗ ಇಮೋಷನ್ಲಿ ಖುಷಿ ಆಗ್ತದೆ. ಈವನ್ ಕ್ರಿಶ್ಚಿಯನ್ ಸಾಂಗ್ಗಳು ಕೂಡ ಅದನ್ನು ಶಾರೀರಿಕವಾಗಿ ನಿಮಗೆ ತುಂಬ ಇಮೋಷನ್ಲಿ ಕೊಡ್ಬೋದು, ಬಟ್ ಆತ್ಮಿಕವಾಗಿ ಅನೇಕರಿಗೆ ಏನು ಸಿಗುವುದಿಲ್ಲ. ಯಾವುದೇ ಹಾಡು ಆತ್ಮ ಸಂಬಂಧವಾದ ಹಾಡು ಇದೆಯಾ ಅದನ್ನು ನಾವು ಚೆಕ್ ಮಾಡಬೇಕು. ಇಲ್ಲಿ ಬೈಬಲ್ ಏನು ಹೇಳ್ತದೆ? ಆತ್ಮ ಸಂಬಂಧವಾದ ಹಾಡುಗಳು ಅಂತ ಹೇಳ್ರಿ. ಆತ್ಮ ಸಂಬಂಧ, ಪಕ್ಕದವ್ರಿಗೆ ಹೇಳ್ರಿ ಆತ್ಮ ಸಂಬಂಧ. ನೀವು ಹಾಡುವಂಥ ಹಾಡು ಆತ್ಮ ಸಂಬಂಧವಾದ ಹಾಡು ಇದೆಯಾ? ಆತ್ಮ ಸಂಬಂಧವಾಗಿ ನಾವು ದೇವರ ಪುತ್ರರಾಗಿದ್ದೇವೆ. ಆತ್ಮ ಸಂಬಂಧವಾಗಿ ನಾವು ದೇವರ ಮಕ್ಕಳು. ಆತ್ಮ ಸಂಬಂಧವಾಗಿ ದೇವರು ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ. ಆತ್ಮ ಸಂಬಂಧವಾಗಿ ದೇವರು ನಮ್ಮನ್ನು ನೀತಿವಂತನಾಗಿ ಮಾಡಿದ್ದಾನೆ. ಆತ್ಮ ಸಂಬಂಧವಾಗಿ ದೇವರು ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ. ಓಕೆ, ಆತ್ಮ ಸಂಬಂಧವಾಗಿ ನಾವು ಪರಲೋಕ ಸಂಸ್ಥಾನದವರು. ಆತ್ಮ ಸಂಬಂಧವಾಗಿ ನಾವು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಗಳಾಗಿ ಭೂಲೋಕದಲ್ಲಿದ್ದೇವೆ. ಆತ್ಮ ಸಂಬಂಧವಾಗಿ ಕತ್ತಲೆ ಒಳಗಿಂದ ದೇವರು ನಮ್ಮನ್ನು ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವಂತೆ ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಜನ, ಸ್ವಕೀಯ ಪ್ರಜೆಗಳು, ಕರುಣೆ ಹೊಂದಿದವರು, ದಯೆ ಹೊಂದಿದವರು ನಾವಾಗಿದ್ದೇವೆ ಆತ್ಮ ಸಂಬಂಧದಲ್ಲಿ. ಆತ್ಮ ಸಂಬಂಧವಾಗಿ ನಾವು ದೇವರಿಂದ ಹುಟ್ಟಿದವರು. ನಮ್ಮಲ್ಲಿ ಇರುವಾತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಆತ್ಮ ಸಂಬಂಧವಾಗಿ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಗಾಯಗಳಿಂದ ನಮಗೆ ಗುಣವಾಯಿತು. ಆತ್ಮ ಸಂಬಂಧವಾಗಿ ನಾವು ಲೋಕಕ್ಕೆ ಬೆಳಕು, ಭೂಮಿಗೆ ಉಪ್ಪಾಗಿದ್ದೇವೆ. ಆತ್ಮ ಸಂಬಂಧವಾಗಿ ನಾವು ದೇವರ ಪುತ್ರರಾಗಿದ್ದೇವೆ ಎಂದು ಪವಿತ್ರ ಆತ್ಮ ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಆತ್ಮ ಸಂಬಂಧವಾಗಿ ಅಬ್ರಾಮನಿಗೆ ವಾಗ್ದಾನ ಮಾಡಿದ ಆಶೀರ್ವಾದ ಆತ್ಮನು ನಂಬಿಕೆಯ ಮೂಲಕ ನಮಗೆ ದೊರಕಿದ್ದಾನೆ. ಆತ್ಮ ಸಂಬಂಧವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪ್ರತಿಯೊಂದು ಶಾಪದೊಳಗಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಆತ್ಮ ಸಂಬಂಧವಾಗಿ ನಾವು ದೇವದೂತರಿಂದ ಆವರಿಸಲ್ಪಟ್ಟಿದ್ದೇವೆ. ಆತ್ಮ ಸಂಬಂಧವಾಗಿ ದೇವರಿಂದ ಹುಟ್ಟಿದವರು, ದೇವರ ಜೀವವು ನಮ್ಮಲ್ಲಿ ಇದೆ. ಓಹೋ, ಆತ್ಮ ಸಂಬಂಧವಾಗಿ ನಾವು ನಮ್ಮ ಸ್ವಂತ ಸ್ವತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ದೇವರಿಂದ ದೊರಕಿ ನಮ್ಮಲ್ಲಿ ವಾಸ ಮಾಡುವ ಪವಿತ್ರಾತ್ಮನಿಗೆ ನಮ್ಮ ದೇಹವು ಗರ್ಭಗುಡಿಯಾಗಿದೆ. ಪವಿತ್ರಾತ್ಮನ ಗರ್ಭಗುಡಿ. ಆತ್ಮ ಸಂಬಂಧವಾಗಿಯೂ ಆಲ್ ದ ಟ್ರೆಜರ್ ಆಫ್ ವಿಸ್ಡಮ್ ಅಂಡ್ ನಾಲೆಡ್ಜ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಇನ್ ಅವರ್ ಸ್ಪಿರಿಟ್. ಆತ್ಮ ಸಂಬಂಧವಾಗಿ ಕ್ರಿಸ್ತನ್ ನಮ್ಮ ಜ್ಞಾನ, ಕ್ರಿಸ್ತನ್ ನಮ್ಮ ನೀತಿ, ಕ್ರಿಸ್ತನ್ ನಮ್ಮ ವಿಮೋಚನೆ, ಕ್ರಿಸ್ತನ್ ನಮ್ಮ ಶುದ್ಧೀಕರಣ, ಕ್ರಿಸ್ತನ್ ನಮ್ಮ ಕೋಟೆ, ಕ್ರಿಸ್ತನ್ ನಮಗೆ ಜೀವವಾಗಿದ್ದಾನೆ, ಕ್ರಿಸ್ತನ್ ನಮಗೆ ಸಾಮರ್ಥ್ಯವಾಗಿದ್ದಾನೆ, ಕ್ರಿಸ್ತನು ನಮ್ಮ ಗುರಾಣಿಯಾಗಿದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತನ್ ನಮ್ಮ ವಿಮೋಚಕನಾಗಿದ್ದಾನೆ. ಎಂಥ ಸಂಬಂಧವಾದ ಹಾಡುಗಳನ್ನು ಹಾಡುತ್ತೀರಿ? ಎಂಥ ಸಂಬಂಧವಾದ ಹಾಡುಗಳನ್ನು ಕಂಪೋಸ್ ಮಾಡುತ್ತೀರಿ? ಅದಕ್ಕೆ ಬೈಬಲ್ ಹೇಳ್ತದೆ, ಫಸ್ಟ್ ಆಫ್ ಆಲ್ ಯಾವುದೇ ಹಾಡು ಒಬ್ಬ ವ್ಯಕ್ತಿ ಕಂಪೋಸ್ ಮಾಡಬೇಕಂತ ಹೇಳಿದರೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಎಲ್ಲ ವಾಕ್ಯಗಳು ಅಲ್ಲ, ಕ್ರಿಸ್ತನ ವಾಕ್ಯ. ಹೇಳ್ರಿ ಕ್ರಿಸ್ತನ ವಾಕ್ಯ. ಕಮಾನ್, ಪಕ್ಕದವ್ರಿಗೆ ಹೇಳ್ರಿ ಕ್ರಿಸ್ತನ ವಾಕ್ಯ. ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ವಾಸಿಸಲಿ ಅಂದರೆ ನಿಮ್ಮ ಆತ್ಮದಲ್ಲಿ ಅದು ಜೀವಂತವಾಗಲಿ. ಜೀವಿಸುವ ವ್ಯಕ್ತಿ ವಾಸಿಸ್ತಾನೆ. ನಿಮ್ಮ ಮನೆಯಲ್ಲಿ ಕುರ್ಚಿ ಮೇಜು ತುಂಬಲ್ಪಟ್ಟಿದೆ, ಅದು ವಾಸಿಸುವುದಿಲ್ಲ. ಶೋಕಿಸಿದೆ, ಅದು ವಾಸಿಸ್ತಿಲ್ಲ, ಅದು ಡೆಕೋರೇಷನ್, ಶೋ. ನಿಮ್ಮ ಮನೆಯಲ್ಲಿ ಒಳ್ಳೆಯ ಮೇಜ್ ಇರ್ಬೋದು, ಕುರ್ಚಿ ಇರ್ಬೋದು, ಅಥವಾ ಡೈನಿಂಗ್ ಟೇಬಲ್ ಇರ್ಬೋದು, ಏನೇ ಇರ್ಬೋದು, ಅದು ತುಂಬಲ್ಪಟ್ಟಿದೆ. ಕಬಾಟ್ ಇರ್ಬೋದು, ಬೇರೆ ಬೇರೆ ವಸ್ತುಗಳಿರ್ಬೋದು, ತುಂಬಲ್ಪಟ್ಟಿದೆ, ಅದು ವಾಸಿಸ್ತಿಲ್ಲ, ಅದಕ್ಕೆ ಜೀವ ಇಲ್ಲ, ಅದು ಮಾತಾಡುವುದಿಲ್ಲ. ಜೀವಿಸುವವರು ಮನೆಯಲ್ಲಿ ನೀವು. ಅದೇ ರೀತಿ ವಾಕ್ಯ ನಮ್ಮಲ್ಲಿ ತುಂಬಲ್ಪಡುವುದಂದರೆ ಸ್ಕ್ರಿಪ್ಚರ್ ನಾಲೆಜ್ ಇರುವುದು. ವಾಸಿಸುವುದಂತ ಹೇಳಿದರೆ ಆ ವಾಕ್ಯ ನಿಮ್ಮಲ್ಲಿ ಜೀವಂತವಾಗುವುದು, ಆ ವಾಕ್ಯದ ನಿಮ್ಮ ಜೀವಿತದಲ್ಲಿ ಒಂದು ಭಾಗವಾಗಿರುವುದು. ಮೂಮೆಂಟ್ ಎನಿ ಸಿಚುವೇಶನ್ ಕಮ್ಸ್, ಎನಿ ಪ್ರಾಬ್ಲಮ್ ಕಮ್ಸ್, ಆ ವಾಕ್ಯ ನಿಮ್ಮ ಒಳಗಿಂದ ಮಾತಾಡುತ್ತದೆ. ಪರಿಸ್ಥಿತಿಗೆ ನಿಮ್ಮ ಬಾಯಲ್ಲಿ ವಾಕ್ಯವೇ ಬರುತ್ತದೆ.
ಅದಕ್ಕೆ ಬೈಬಲ್ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸ್ವಲ್ಪ ಸ್ವಲ್ಪ ವಾಸಿಸಲು ಹೇಳುವುದಿಲ್ಲ, ಸಮೃದ್ಧಿಯಾಗಿ. ಇಂಗ್ಲಿಷ್ ಅದೇ, ಲೆಟ್ ದ ವರ್ಡ್ ಆಫ್ ಕ್ರೈಸ್ಟ್ ಡ್ವೆಲ್ ಇನ್ ಯು ರಿಚ್ಲಿ, ರಿಚ್ಲಿ ಇನ್ ಆಲ್ ವಿಸ್ಡಮ್, richly in all wisdom. This is not a natural wisdom. This is not a worldly wisdom. This is not a sensual wisdom. This is the wisdom of God. Wisdom of the spiritual world. Wisdom of you, who you are. Wisdom of God, who God is. Wisdom of Christ. Hallelujah. ಇದೀರ ಇಲ್ಲಿ ಹೇಳಿ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ದೇವರ ವಾಕ್ಯ ನಿಮ್ಮಲ್ಲಿ ವಾಸ ಮಾಡ್ತಾ ಇದೆ ಅಂತ ಹೇಳಿದರೆ, ವಾಸ ಮಾಡುವುದಂದರೆ ಕ್ರಿಸ್ತನು ನಿಮ್ಮಲ್ಲಿ ಯಾರಾಗಿದ್ದಾನೆ, ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ. ಎರಡು ಸಂಗತಿಗಳು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ, ಕ್ರಿಸ್ತನು ನಿಮ್ಮಲ್ಲಿ ಯಾರಾಗಿದ್ದಾನೆ. ದಿಸ್ ದ ರಿಲೇಶನ್ಶಿಪ್, ದಿಸ್ ದ ವಿಸ್ಡಮ್. ಇದನ್ನೊಬ್ಬ ವ್ಯಕ್ತಿ ಮೆಡಿಟೇಟ್ ಮಾಡುವುದಂತ ಹೇಳಿದರೆ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡ್ರಿ. ಯಾವ ಬುದ್ಧಿ ಹೇಳಬೇಕು? ಸ್ಪಿರಿಚುವಲ್ ವಿಸ್ಡಮ್ ಮಾತಾಡಬೇಕು. ಯು ಮಸ್ಟ್ ಸ್ಪೀಕ್ ದ ವಿಸ್ಡಮ್ ಆಫ್ ಗಾಡ್. ಮಕ್ಕಳಿಗೆ ಏನು ಮಾತಾಡ್ತೀರಿ? ವಿಸ್ಡಮ್. ಭಯಪಡಬೇಡ, ಕ್ರಿಸ್ತನಲ್ಲಿ ನೀನು ಸೇಫ್ ಆಗಿದ್ದಿ. ಕ್ರಿಸ್ತನಲ್ಲಿ ಉಪದ್ರವವು ನಿನ್ನ ಗುಡಾರದ ಬಳಿಗೆ ಬರುವುದಿಲ್ಲ, ಯಾವ ಕೇಡು ನಿನಗೆ ಸಂಭವಿಸುತ್ತಿಲ್ಲ. ಯಾರಾದರೂ ಮಾತ್ರ ಅಯ್ಯೋ ಪಾಸ್ಟರ್ ಅಲ್ಲಿ ವಿಚ್ ಕ್ರಾಫ್ಟ್ ಇದೆ, ಅಲ್ಲಿ ಗುಡಿ ಬಿಸಾಡ್ತಾ ಇದ್ದಾರೆ, ಅಲ್ಲಿ ಯಾರು ಪಠಣ ಮಾಡಿ. ನೋ, ಕ್ರಿಸ್ತನಲ್ಲಿ ನೀನು ದೇವದೂತರಿಂದ ಆವರಿಸಲ್ಪಟ್ಟಿದ್ದಿ. ದಿಸ್ ದ ವಿಸ್ಡಮ್. ಕ್ರಿಸ್ತನಲ್ಲಿ ಉಪದ್ರವವು ನಿನ್ನ ಗುಡಾರದ ಬಳಿಗೆ ಬರುವುದಿಲ್ಲ. ವಿಸ್ಡಮ್. ಕ್ರಿಸ್ತನಲ್ಲಿ ನೀನು ಸುರಕ್ಷಿತನಾಗಿದ್ದಿ. ಕ್ರಿಸ್ತನಲ್ಲಿ ನೀವು ಸ್ಕೂಲಿಗೆ ಹೋಗುವಾಗ ಬರುವಾಗ ನಿಮಗೆ ಶುಭವೇ ಉಂಟಾಗುವುದು. ಇದು ವಿಸ್ಡಮ್. ವಿಸ್ಡಮ್ ಅಂತ ಹೇಳಿದ್ರೆ ನಿಮ್ಮ ಸೈಕಾಲಜಿ ಅಥವಾ ಫಿಲಾಸಫಿ ನಾಲೆಜ್ ಅಲ್ಲ, ಅಥವಾ ರೈಮಿಂಗ್ ವರ್ಡ್ ಅಲ್ಲಿ ಪ್ರೀಚ್ ಮಾಡಿದ್ದರಿಂದ ಅಲ್ಲ. ವಾವ್, ಫಸ್ಟ್ ಡೀಪ್ ಪ್ರೀಚ್ ಮಾಡಿದ್ದು ಕಾಂಗ್ರಿಗೇಷನ್ಗೆ ಅರ್ಥ ಆಗಲಿಲ್ಲ, ಫಸ್ಟ್ ಅವನಿಗೆ ಅರ್ಥ ಆಗಲಿಲ್ಲ. ಯಾಕಂದ್ರೆ ಪುಸ್ತಕದಿಂದ ತಂದದ್ದು. ವಿಸ್ಡಮ್ ನಿಮ್ಮ ಒಳಗಿದೆ. ಎಲ್ಲಿದೆ ವಿಸ್ಡಮ್? ವಿಸ್ಡಮ್ ಎಲ್ಲಿದೆ? ಕೊಲೋಸಿಯನ್ 2:3 ವರ್ಸ್. ಕೊಲೋಸಿಯನ್ 2:3. ಕೊಲೋಸಿಯನ್ 2:3. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯ ಎಂಬ ಭಾಗ್ಯವನ್ನು ಪಡೆದು ದೇವರು ತಿಳಿದಿರುವ ಮರ್ಮವನ್ನು, ಅಂದರೆ ತನ್ನಲ್ಲಿ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ಬೇಕೆಂಬ ಕುತೂಹಲವು ನನಗುಂಟು. ದಟ್ ದೇರ್ ಹಾರ್ಟ್ಸ್ ಮೇ ಬಿ ಎನ್ಕರೇಜ್ಡ್, ಬೀಂಗ್ ಬಿಲ್ಟ್ ಟುಗೆದರ್ ಇನ್ ಲವ್ ಆ್ಯಂಡ್ attaining to all riches of the full assurance of understanding to the knowledge of the mystery of God, both of the Father and of Christ. Father and of Christ. Okay, next. 2 words English nalli hakli. English nalli 2 words, particular 2 words English nalli. 2. All the treasure of wisdom and knowledge dwells in Christ. Adhe word haki. Okay. All the, Pastor, read for me that. Yes, for I want to know you that the great conflict I have for you, for those in Laodicea, and for many have not seen my face in the flesh, that their heart may be encouraged, being knelt together in love, attaining to all the riches of the full assurance of understanding, to the knowledge of the mystery of God, both the Father and of Christ, in whom all the hidden treasure of wisdom and knowledge. In him all the treasure of wisdom, knowledge. Right? Yes. See? ಮುಂದೆ ಹೋಗಿ.
And least I say to anyone should not deceive you with the pervasive words. ಸಾಕು ಸಾಕು. ಸ್ಪೆಷಲಿ ಆ ವರ್ಡನ್ನೇ ಹಾಕಿ ಇನ್ ಹಿಮ್ ಆಲ್ ದ ಟ್ರೆಜರ್ ಆಫ್ ವಿಸ್ಡಮ್ ಅಂಡ್ ನಾಲೆಜ್. ಅಲರ್ಟ್. Verse 3. ವರ್ಸ್ 3 ಮಿಸ್ ಮಾಡಿಬಿಟ್ರಿ ಆ ವರ್ಡ್. ಓಕೆ. assurance of understanding to the knowledge of mystery of God, both. Verse 3. verse 3 particular 3 verse ಇಲ್ಲದ ಟ್ರಾನ್ಸ್ಲೇಷನ್ ಚೇಂಜ್ ಮಾಡಿ. In ಇದು ವೆರಿ ಇಂಪಾರ್ಟೆಂಟ್. 3 verse. ಓಕೆ. in whom are hidden all the treasure of wisdom and knowledge. in him, ಯಾರಲ್ಲಿ? ಕ್ರಿಸ್ತನಲ್ಲಿ all the treasure of wisdom and knowledge. ಎಲ್ಲಿದೆ wisdom and knowledge? wisdom and knowledge ಎಲ್ಲಿದೆ? ಕ್ರಿಸ್ತನಲ್ಲಿದೆ. ಕ್ರಿಸ್ತನಲ್ಲಿದ್ದಾನೆ. ಓದಿರಿ 1ನೇ ಅಧ್ಯಾಯ 27ನೇ ವಚನ. ದಿಸ್ ಅ ಮಿಸ್ಟ್ರಿ. 1 chapter 27 verse. Colossians 1 chapter 27. Okay. To them God will to make known what are the riches of the glory of this mystery among the Gentiles, which is Christ in you, the hope of glory. Christ in you. Come on, ಹೇಳ್ರಿ. Christ in you. ಹೇಳ್ರಿ, ಕ್ರಿಸ್ತನ್ ಎಲ್ಲಿದ್ದಾನೆ? ಹೇಳ್ರಿ, ಕ್ರಿಸ್ತನ್ ಎಲ್ಲಿದ್ದಾನೆ? ಪಕ್ಕದವರಿಗೆ ನಿನ್ನಲ್ಲಿದ್ದಾನೆ. ವಿಸ್ಡಮ್ ಅಂಡ್ ನಾಲೆಜ್ ಎಲ್ಲಿದೆ? ಕ್ರಿಸ್ತನಲ್ಲಿದೆ. ಹಾಗಾದ್ರೆ ಕ್ರಿಸ್ತನ್ ಎಲ್ಲಿದ್ದಾನೆ? ವಿಸ್ಡಮ್ ಅಂಡ್ ನಾಲೆಜ್ ಎಲ್ಲಿದೆ? ಕಮಾನ್ ಮಾತಾಡ್ರಿ. ಎಲ್ಲಿದೆ? ದಿಸ್ ಇಸ್ ನಾಟ್ ಯೂನಿವರ್ಸಿಟಿ ನಾಲೆಜ್. ದಿಸ್ ನಾಟ್ ಎ ಸೆನ್ಸ್ ನಾಲೆಜ್. ಯು ಹ್ಯಾವ್ ಎ ಗ್ರೇಟರ್ ನಾಲೆಜ್, ಗ್ರೇಟರ್ ವಿಸ್ಡಮ್ ಇನ್ ಯೋರ್ ಸ್ಪಿರಿಟ್. ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾನೆ 2 chapter 8 verse. 2 chapter 8 verse Colossians. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರು. ಎಚ್ಚರಿಕೆ. ನಿಮ್ಮನ್ನು ಏನು ಮಾಡುವರು? ವಶ ಮಾಡಿಕೊಂಡರು. ವಶ ಹೇಳ್ರಿ, ವಶ. ಮೂಕ್ಬಲ್ಲಾಗಿ ವಶ ಮಾಡಿದ ಹಾಗೆ. ಬಿವೇರ್ ಲೆಸ್ಟ್ ಎನಿವನ್ ಚೀಟ್ ಯು ಥ್ರೂ ಫಿಲಾಸಫಿ an empty deceit. philosophy ಹೇಳ್ರಿ, ಫಿಲಾಸಫಿ ಎಂಬ ವರ್ಡ್ ಗ್ರೀಕ್ ವರ್ಡ್. ಫಿಲಿಯೋ ಅಂತ ಹೇಳಿದರೆ ಪ್ರೀತಿ. ಇಂಗ್ಲಿಷ್ನಲ್ಲಿ ಪ್ರೀತಿಗೆ 4 ಅರ್ಥಗಳಿವೆ. ಅಗಾಪೆ, ಫಿಲಿಯೋ, ಈರೋಸ್, ಸ್ಟೋರೇಜ್. 4 ಅರ್ಥಗಳು. ಅಗಾಪೆ ಎಂಬುವಂಥದ್ದು ಗಾಡ್ ಕೈಂಡ್ ಆಫ್ ಲವ್, ಅನ್ಕಂಡೀಷನಲ್ ಲವ್. ನಾವು ದೇವರನ್ನು ಪ್ರೀತಿ ಮಾಡಿದರಿಂದ ದೇವರು ನಮ್ಮನ್ನು ಪ್ರೀತಿ ಮಾಡಿದಲ್ಲ. ನಾವು ಹೇಗಿದ್ದೇವೆ? ನಾವು ಪಾಪಿಗಳಾಗಿದ್ದೆವು, ವೈರಿಗಳಾಗಿದ್ದೆವು, ದ್ವೇಷ ಮನಸ್ಸುಗಳು, ಕೆಟ್ಟವರಾಗಿದ್ದೆವು. ನಾವು ಹೇಗಿದ್ದೇವೆ ಹಾಗೇ ಆತ ನಮ್ಮನ್ನು ಪ್ರೀತಿ ಮಾಡಿದ ಮಾತ್ರ ಅಲ್ಲ, ನಾವು ಹೇಗಿದ್ದೇವೆ ಹಾಗೇ ನಮ್ಮನ್ನು ಅಕ್ಸೆಪ್ಟ್ ಮಾಡಿದ, ಸ್ವೀಕರಿಸಿದ್ದಾನೆ. ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ನಾವು ಹೇಗಿದ್ದೇವೆ ಹಾಗೇ ನಮ್ಮನ್ನು ಸ್ವೀಕರಿಸಿದ್ದಾನೆ. ದಟ್ ಈಸ್ ಅಗಾಪೆ ಲವ್. ನಾವು ಏನು ಮಾಡಲಿಲ್ಲ, ನಾವು ಆತನ ಹುಡುಕಲಿಲ್ಲ, ಆತನ ಪ್ರೀತಿ ಮಾಡಲಿಲ್ಲ, ಆತನಿಗೆ ವಿರುದ್ಧವಾಗಿ ನಾವು ಮಾತಾಡಿದೆವು, ವಿರುದ್ಧವಾಗಿ ನಡ್ಕೊಂಡೆವು, ಆತನ ದೃಷ್ಟಿಗೆ ಕೆಟ್ಟದನ್ನೇ ಮಾತಾಡಿದೆವು. ಸ್ಟಿಲ್ ಆತನ ನಮ್ಮನ್ನು ಇದ್ದ ಹಾಗೆ ಪ್ರೀತಿ ಮಾಡಿದ, ಇದ್ದ ಹಾಗೆ ಕರೆದ, ಇದ್ದ ಹಾಗೆ ಸ್ವೀಕರಿಸಿದ. ಆ ಕರೆಗೆ ನಾವು ಹೋಗೊಟ್ಟದ್ದರಿಂದ ನಮ್ಮ ಜೀವಿತ ಬದಲಾಯಿತು, ಆತನೇ ಬದಲಾಯಿಸಿದ. ದಟ್ ಈಸ್ ಅಗಾಪೆ ಲವ್. ಫಿಲಿಯೋ ಅಂತ ಹೇಳಿದರೆ ಸಂಗತಿಗಳನ್ನು ಪ್ರೀತಿ ಮಾಡೋದು. ಕೆಲವರು ಜ್ಞಾನವನ್ನು ಪ್ರೀತಿಸ್ತಾರೆ. ಸೋಪಿಯಾ ಅಂತ ಹೇಳಿದರೆ ಜ್ಞಾನ. ಫಿಲಾಸಫಿ, ಸೋಪಿಯಾ ಅಂದರೆ ಜ್ಞಾನವನ್ನು ಪ್ರೀತಿಸುವವರು. ಹಿಪಿಕೋರಿಯರು ಮತ್ತು ಸ್ತೋಯಿಕರು ಇದ್ದರು.
ಅಪೊಸ್ತಲ ಪೌಲನು ಪ್ರೀಚ್ ಮಾಡುವಾಗ ಭಯಂಕರ ಕ್ರಿಟಿಸೈಸ್ ಮಾಡ್ತಿದ್ದರು. ಯಾಕಂದರೆ ಅವರಿಗೆ ಗೊತ್ತಿಲ್ಲ, ಅಪೊಸ್ತಲ ಪೌಲ ಅದೇ ಜ್ಞಾನದಲ್ಲಿ ಹಾದು ಹೋದವನಂತೆ, ಇವರಿಗಿಂತ ಬುದ್ಧಿವಂತ ಅಂತ. ರೈಟ್? ಅಪೊಸ್ತಲ ಪೌಲ ಗಮಾಲ್ಯನ ಪಾದ ಸನ್ನಿಧಾನದಲ್ಲಿ ಕಲಿತವ, ಪರಿಸಾಯ, ಈ ಎಲ್ಲ ಜ್ಞಾನ ಅವನಿಗೆ ಗೊತ್ತಿತ್ತು, ತತ್ವಜ್ಞಾನ ಎಲ್ಲ ಗೊತ್ತಿತ್ತು ಅವನಿಗೆ. ಓದಿರಿ ಆ ವಚನ 17ನೇ ಅಧ್ಯಾಯ 13ನೇ ವಚನದಿಂದ ಓದಿರಿ. ಆಕ್ಟ್ ಆಫ್ ಅಪೋಸ್ಟಲ್ 17:13 ಇಂದ ಓದಿರಿ. ಬೇಕಾದ್ರೆ 18 ಓದುವ ನಾವು. 18 ಇದಲ್ಲದೆ ಎಪಿಕೋರಿಯರು, ಸ್ಟೋಯಿಕರು ಎಂಬ ತತ್ವ ವಿಚಾರಕಲ್ಲಿ ಕೆಲವರು ಅವನ ಸಂಗಡ ಚರ್ಚೆ ಮಾಡಿದರು. ಅವರಲ್ಲಿ ಕೆಲವರು ಈ ಮಾತಾಡಿ ಏನು ಹೇಳಬೇಕೆಂದಾನೆ ಅಂದರು. ಅವನು ಯೇಸುವಿನ ವಿಷಯವಾಗಿಯೂ ಸತ್ತವರು ಎದ್ದು ಬರುವರೆಂಬ ವಿಷಯವಾಗಿಯೂ ಸಾರುತ್ತಿದ್ದರಿಂದ ಇವನು ಅನ್ಯ ದೇಶದ ದೆವ್ವಗಳನ್ನು ಪ್ರಸಿದ್ಧಪಡಿಸುವನಾಗಿ ತೋರುತ್ತಾನೆ ಎಂದು ಬೇರೆ ಕೆಲವರು ಹೇಳಿದರು. ಇವನು ಯಾವುದೋ ಒಂದು ಫಾರಿನ್ ದೇವರನ್ನು ಇಲ್ಲಿ ತಂದಾನೆ ಅಂತ. ಯಾಕೆ? ಫಾರಿನ್ ಗಾಡ್. ಲೋಕದ ಜ್ಞಾನಿಗಳಿಗೆ ಯೇಸು ಒಬ್ಬ ಫಾರಿನ್ ಗಾಡ್. ಮುಂದೆ ಓದಿ. ಅವರು ಅವನ್ನು ಹಿಡಿದು ಅರಿಯೋಪಾಗೆ ಕರೆದುಕೊಂಡು ಹೋಗಿ, ನೀನು ಹೇಳುವ ಈ ನೂತನವಾದ ಉಪದೇಶವನ್ನು ನಾವು ತಿಳಿಯಬಹುದೇ? ನೆಕ್ಸ್ಟ್, ಅಪೂರ್ವವಾದ ಸಂಗತಿಗಳು ನಮಗೆ ಶ್ರದ್ಧಪಡಿಸ್ತೀಯಲ್ಲ, ಆದ ಕಾರಣ ಅವೇನಾದವು ತಿಳಿಯಬೇಕೆಂದು ನಮಗೆ ಅಪೇಕ್ಷಿತೆ ಅಂದರು. ನೆಕ್ಸ್ಟ್, ಅಥೇನಿಯರು ಅಲ್ಲಿ ವಾಸವಾಗಿದ್ದ ಪರಸ್ಥಳದವರು ಹೊಸ ಹೊಸ ಸಂಗತಿಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ಹೊರತು ಬೇರೆ ಯಾವುದಕ್ಕೂ ಸಮಯ ಕೊಡ್ತಿರಲಿಲ್ಲ. ಇವತ್ತು ಅದೇ ಜಾತಿಯವರಿದ್ದಾರೆ. ಅವರಿಗೆ ಜ್ಞಾನ ಬೇಕು, ನಮ್ಮ ಟೈಮ್ ವೇಸ್ಟ್ ಮಾಡ್ತಾರೆ. ಬಂಡ್ಲ ಹೊಸ ಹೊಸ ಸಂಗತಿಗಳು ಕೇಳುವುದಕ್ಕೂ ಕೇಳಿ ಇತರರಿಗೆ ಹೇಳುವುದಕ್ಕೂ ತಾವು ಜ್ಞಾನಿಗಳು ಅಂತ, ಬುದ್ಧಿವಂತರಂತ. ದೇ ಆರ್ ಪ್ರಮೋಟಿಂಗ್ ದೆಮ್ಸೆಲ್ಫ್. ಅಥೇನಿಯರು ಅಲ್ಲಿ ವಾಸವಾಗಿದ್ದ ಪರಸ್ಥಳದವರು ಹೊಸ ಹೊಸ ಸಂಗತಿಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ಹೊರತು ಬೇರೆ ಯಾವುದಕ್ಕೂ ಸಮಯ ಕೊಡುವುದಿಲ್ಲ. ತತ್ವ ವಿಚಾರಕ್ಕೆ ಫಿಲಾಸಫರ್. ಕೆಲವೊಮ್ಮೆ ಫಿಲಾಸಫಿಯಲ್ಲಿ ಪ್ರೇಯರ್ ಮಾಡಿದಾಗ ಖುಷಿ ಆಗ್ತದೆ. ಅದಕ್ಕೆ ಅಪೊಸ್ತಲ ಪೌಲ ಕ್ರಿಸ್ತನನ್ನು ಅನುಸರಿಸದೆ ಪ್ರಾಪಂಚಿಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಾರು, ಎಚ್ಚರಿಕೆ. ನೆಕ್ಸ್ಟ್ ಏನು ಹೇಳ್ತಾ ಓದಿರಿ. 2:8 ವಚನ. ಕೊಲೋಸಿಯನ್ 2:8. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ, ಅಂದರೆ ಫಿಲಾಸಫಿ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರು. ಎಚ್ಚರಿಕೆ. ಕಮಾನ್, ಪಕ್ಕದವರಿಗೆ ಎಚ್ಚರಿಕೆ. 9ನೇ ವಚನ ಹೇಳ್ರಿ. ಕ್ರಿಸ್ತನಲ್ಲಿಯೇ, ಕಮಲ್ರಿ, ಕ್ರಿಸ್ತನಲ್ಲಿಯೇ. ಕ್ರಿಸ್ತನೆಲ್ಲಿದ್ದಾನೆ? ಕ್ರೈಸ್ಟ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ. ಕ್ರಿಸ್ತನು ನಮ್ಮಲ್ಲಿದ್ದಾನೆ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡ್ತಾ ಇದೆ. The fullness of God, for in him dwells all the fullness of the Godhead bodily. ದೈವಿಕತ್ವ, the wisdom, divinity, the nature, Godhead, divine favor, divine ability, divine wisdom ಎಲ್ಲಿದೆ? ಕ್ರಿಸ್ತನಲ್ಲಿದೆ. ಕ್ರಿಸ್ತನ ಎಲ್ಲಿದ್ದಾನೆ ಹೇಳ್ರಿ? ಕ್ರಿಸ್ತನು ನಮ್ಮಲ್ಲಿ ಇದ್ದಾನೆ ಮತ್ತು ನಾವು, ಕ್ರಿಸ್ತನು ನಮ್ಮಲ್ಲಿದ್ದಾನೆ. ಈಗ ನಾವು ನೆಕ್ಸ್ಟ್ ಉತ್ತರ ಹೇಳ್ತದೆ ಅಲ್ಲಿ 10 ಮತ್ತು ಹೇಳ್ರಿ ಪಕ್ಕದವರು. ಮತ್ತು ಹೇಳ್ರಿ ನೀವು, ಹೇಳ್ರಿ 10 ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು
ಹೊಂದಿದವರಾಗಿದ್ದೀರಿ. And you are complete in him, who is the head of all principality and power. Head of all principality and power. ಎಲ್ಲ ನಿಮ್ಮ ಒಳಗೆ ಇದೆ. You are not ordinary. ನಿಮ್ಮ ಒಳಗೆ ಪವಿತ್ರಾತ್ಮನು ವಾಸ ಮಾಡ್ತಾನೆ. ಹಲೋ, ಯಾವ ದೇವದೂತನ ಒಳಗೆ ಪವಿತ್ರ ಆತ್ಮ ವಾಸ ಮಾಡುವುದಿಲ್ಲ. ಮನುಷ್ಯನ ಒಳಗಿನ ಆಲೋಚನೆಗಳು ನಿನಗೆ ಗೊತ್ತು, ಮನುಷ್ಯರಿಗೆ ಗೊತ್ತು. ದೇವರ ಆಲೋಚನೆಗಳು ದೇವರ ಆಲೋಚನೆ ಗೊತ್ತು, ದೇವರ ಆತ್ಮನಿಗೆ ಗೊತ್ತು. ನೀವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರಿಂದ, ಪ್ರಾಪಂಚಿಕ ಆತ್ಮ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ. ಹಾಗಾದರೆ ದೇವರ ಆಲೋಚನೆಗಳು ಎಲ್ಲಿದೆ? ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಕರ್ತನ ಮನಸ್ಸನ್ನು ತಿಳ್ಕೊಂಡು ಆತನಿಗೆ ಉಪದೇಶ ಮಾಡುವವರು ಯಾರು? ಅಲ್ಲಿ ನಿಲ್ಲಿಸಬೇಡ್ರಿ. 2 ಸ್ಕ್ರಿಪ್ಚರ್ ತೋರಿಸ್ತೇನೆ, ಓದಿರಿ. ನಂಬರ್ 1, 2 ಚಾಪ್ಟರ್ 14 ವರ್ಸ್. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವುಗಳನ್ನು ಗ್ರಹಿಸಲಾರನು. ನೆಕ್ಸ್ಟ್, ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳ್ಕೊಳ್ಳುವುದಿಲ್ಲ. ನೆಕ್ಸ್ಟ್, ಕರ್ತನ ಮನಸ್ಸನ್ನು ತಿಳ್ಕೊಂಡು ಆತನಿಗೆ ಉಪದೇಶಿಸುವನು ಯಾರು? ಮಾರ್ಕ್ ದಿಸ್ ವರ್ಡ್. ಕರ್ತನ ಮನಸ್ಸನ್ನು ಹೇಳಿ, ಕರ್ತನ ಮನಸ್ಸನ್ನು ತಿಳ್ಕೊಂಡು ಆತನಿಗೆ ಉಪದೇಶಿಸುವವನು ಯಾರು? ಹೇಳಿ, ಯಾರು ಎಂದು ಬರೆದಿದೆಯಲ್ಲ ಹಳೆ ಒಡಂಬಡಿಕೆಯಲ್ಲಿ. ಹೇಳಿ, ನಮಗಾದರೂ. ಅಲ್ಲಿ ನಿಲ್ಬೇಡ್ರಿ, ಮುಂದೆ ಓದಿ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಹೇಳಿ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಪುನಃ ಓದಿರಿ, 11ನೇ 31ನೇ ವಚನ. ರೋಮನ್ಸ್ 11:30 ಇಂದ ಓದಿರಿ. 11:30. ಮುಂದೆ ಓದಿ, ಮುಂದೆ 30ರಿಂದ. ಮುಂದೆ ಓದಿ, 32ರಲ್ಲಿ ಓದಿ. ಮುಂದೆ ಓದಿ. ಓಕೆ. ಆಹಾ ಹೇಳ್ರಿ, ಆಹಾ. ದೇವರ ಐಶ್ವರ್ಯವು, ಹೇಳಿ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಎಷ್ಟೋ ಅಗಾಧ. ಕಮಲ್ರಿ, ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ನೆಕ್ಸ್ಟ್, ಕರ್ತನ ಮನಸ್ಸನ್ನು ತಿಳ್ಕೊಂಡವನು ಯಾರು? ಇಲ್ಲಿ ಪ್ರಶ್ನೆ, ಸೇಮ್ ಕ್ವಶನ್. ಹೇಳಿ, ನಿಮಗಾದರೂ ಕರ್ತನ ಮನಸ್ಸು ದೊರಕಲ್ಪಟ್ಟಿತು. ಕರ್ತನ ಮನಸ್ಸನ್ನು ತಿಳ್ಕೊಂಡವನು ಯಾರು? ಹೇಳಿ, ನಾನು ತಿಳ್ಕೊಂಡಿದ್ದೇನೆ. ಭಯಪಡಬೇಡ್ರಿ, ಮೇಲೆ ಕೈ ಹಾಕಿ. ಭಯಪಡಬೇಡ್ರಿ. ಭಯ ಆಗುವುದಾದರೆ 2ನೇ ಅಧ್ಯಾಯ 16ನೇ ವಚನ ಹೇಳ್ರಿ, ಓದಿ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು ಅಂತ ಹೇಳಿ. ಸೇಮ್ ಕ್ವಶನ್ ಆಗ್ತಾನಲ್ಲಿ. ಅಲ್ಲಿ ನಿಲ್ಬೇಡ್ರಿ. ಯಾಕೆ? ನಿಮ್ಮ ಒಳಗೆ ಪವಿತ್ರಾತ್ಮನಿದ್ದಾನೆ. ನಿಮಗೆ ಗೊತ್ತಿರುವ ಸಂಗತಿಗಳು ದೇವದೂತರಿಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿರುವ ಸಂಗತಿಗಳು ದೇವದೂತರಿಗೆ ಗೊತ್ತಿಲ್ಲ. ಗೊತ್ತಿದೆ ನಿಮಗೆ? ದೇವದೂತರು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. 2 ಸ್ಕ್ರಿಪ್ಚರ್ ತೋರಿಸ್ತೇನೆ. ನಂಬರ್ 1 1 ಚಾಪ್ಟರ್ 10 ವರ್ಸ್, 1 ಕೊರಿಂಥಿಯನ್. ದೇವದೂತರಿಗೂ ಈ ಸಂಗತಿಗಳನ್ನು ನೋಡಬೇಕೆಂಬ ಅಪೇಕ್ಷೆ ಇದೆ. ಪರ್ಟಿಕ್ಯುಲರ್ ಅವು. 1 ಪೀಟರ್ 1:10. ಪೀಟರ್ ಕೊರಿಂಥ ಕೇಳುವುದಿಲ್ವ ಅಲ್ಲಿ? 1 ಪೀಟರ್, ಸಾರಿ,
ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ನೆಕ್ಸ್ಟ್, ತಮ್ಮಲ್ಲಿ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೋ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. ನೆಕ್ಸ್ಟ್, ಈ ಸಂಗತಿಗಳನ್ನು ಮುಂತಿಳಿಸಿದಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವರಾಗಿದ್ದೇವೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧ ಮಾಡಲ್ಪಟ್ಟಿದೆ. ದೇವದೂತರಿಗೂ ಕಮನಡ್ರಿ, ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ಹಲೋ, ಕೇಳ್ತಾ ಇದ್ದೀರಾ? ಏಂಜಲ್ಸ್ ಆರ್ ವೇಟಿಂಗ್, ರೈಟ್? ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ, ಹಳೆ ಒಡಂಬಡಿಕೆಯಲ್ಲಿ ನಿಮಗೋಸ್ಕರ ಸೇವೆ ಮಾಡುವರಾಗಿದ್ದೇವೆಂಬ ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳಿಸಲ್ಪಟ್ಟ, ಯಾವಾಗ? ಪಂಚಾಶತಮ ದಿವಸ ಕಳಿಸಲ್ಪಟ್ಟ ಪವಿತ್ರಾತ್ಮ. ಇಲ್ಲಿ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನು ನೋಡಬೇಕೆಂಬ ಅಪೇಕ್ಷೆ ಉಂಟು. 1 Peter 1:12. ಓಕೆ, Ephesians 3:10 verse. Ephesians 3:10. Ephesians 3:10. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು, ಹೇಳ್ರಿ, ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸ್ತಾನೆ. ಪರಲೋಕದಲ್ಲಿ ರಾಜತ್ವಗಳಿಗೆ, ಅಧಿಕಾರಿಗಳಿಗೆ ಕ್ರೈಸ್ತ ಸಭೆ ಅಂದರೆ ನಿನ್ನ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸ್ತಾನೆ. ಹಲೋ, ಹೇಳ್ರಿ ಪಕ್ಕದವ, ನಿನ್ನ ಮೂಲಕ ಗೊತ್ತಾಗಬೇಕೆಂದು ದೇವರು ಉದ್ದೇಶಿಸಿದ್ದಾನೆ. ಹೇಳ್ರಿ, ನಿನ್ನ ಮೂಲಕ. ಯು ಆರ್ ಬಾರ್ನ್ ವಿತ್ ದ ಪರ್ಪಸ್. ದೇವರು ನಿಮಗೆ ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ. ನಂಬರ್ 1, ನಾವು ದೇವರ ಅಗಾಧವಾದ ಸಂಗತಿಗಳನ್ನು ತಿಳಿಯಬೇಕು. ಎರಡನೇದ್ದು, ದೇವರು ಇಟ್ಟಂಥ ಉದ್ದೇಶದಲ್ಲಿ ನಾವು ನಡೀಬೇಕು. ಕೇವಲ ನಾವು ರಕ್ಷಣೆ ಹೊಂದುವುದು ಮಾತ್ರ ಅಲ್ಲ, ನಾವು ಆಳವಾದ ಸಂಗತಿಗಳನ್ನು ಅಗೆಯಬೇಕು. ನೆಕ್ಸ್ಟ್, ದೇವರು ನಮಗೊಂದು ಉದ್ದೇಶ ಇಟ್ಟಿದ್ದಾನೆ, ಆ ಉದ್ದೇಶದಲ್ಲಿ ನಾವು ನಡೀಬೇಕು. ಯು ಆರ್ ಬಾರ್ನ್ ವಿತ್ ದ ಪರ್ಪಸ್. ನೀನು ಉದ್ದೇಶದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಿ, ನೀನು ಸುಮ್ಮನೆ ಸೃಷ್ಟಿಸಲ್ಪಡಲಿಲ್ಲ, ರೈಟ್? ನಿಮ್ಮ ಕೆಲಸ, ನಿಮ್ಮ ಎಜುಕೇಷನ್, ನಿಮ್ಮ ಜಾಬ್, ನಿಮ್ಮ ಬಿಸ್ನೆಸ್, ನಿಮ್ಮ ವ್ಯವಹಾರ, ದಿಸ್ ಆಲ್ ರೀಸನ್ಸ್, ಇದೆಲ್ಲ ಕಾರಣಗಳು, ಇದೆಲ್ಲ ಕಾರಣಗಳು. ಬಟ್ ಮೇನ್ ಪರ್ಪಸ್, ಯು ಮಸ್ಟ್ ವಾಕ್ ಇನ್ ದ ಪರ್ಪಸ್ ಆಫ್ ಗಾಡ್. ನಿನ್ನ ಕೆಲಸ, ನಿನ್ನ ಜಾಬ್, ನಿನ್ನ ಎಜುಕೇಷನ್, ಇದೆಲ್ಲ ಕಾರಣಗಳು. ಹೇಳ್ರಿ, ಕಾರಣಗಳು. ಪಕ್ಕದವರಿಗೆ ಹೇಳ್ರಿ, ಎಲ್ಲ ಕಾರಣಗಳು. ಬಟ್ ಮೇನ್ ಉದ್ದೇಶ ನಿಮ್ಮ ಕೆಲಸ ಅಲ್ಲ, ಮೇನ್ ನಿಮ್ಮ ಉದ್ದೇಶ ಎಜುಕೇಷನ್ ಅಲ್ಲ, ಮೇನ್ ನಿಮ್ಮ ಉದ್ದೇಶ ಬಿಸ್ನೆಸ್ ಅಲ್ಲ, ಮೇನ್ ನಿಮ್ಮ ಉದ್ದೇಶ ಹೇಗೆ ಹಣ ಮಾಡೋದಲ್ಲ, ಗೌರ್ಮೆಂಟ್ ಜಾಬ್ ಅಲ್ಲ. ಮೇನ್ ಉದ್ದೇಶ, ದೇವರು ನಿಮಗೊಂದು ಉದ್ದೇಶ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅನೇಕರು ತಮ್ಮ ಉದ್ದೇಶವನ್ನೇ ಹುಡುಕಲಿಲ್ಲ, ಓಕೆ, ಉದ್ದೇಶವನ್ನೇ ಕಂಡುಕೊಳ್ಳಲಿಲ್ಲ. ದೇವರು ಕೊಟ್ಟ ಕೆಲಸ, ದೇವರು ಕೊಟ್ಟ ವ್ಯವಹಾರ, ದೇವರು ಕೊಟ್ಟ ಎಜುಕೇಷನ್, ದೇವರು ಕೊಟ್ಟ ಎಲ್ಲ ಸಂಗತಿಗಳಲ್ಲಿ ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಬಟ್ ದೇವರು ಇದೆಲ್ಲ ನಿಮಗೆ ಕೊಟ್ಟಿದ್ದಾನೆ ಆತನ ಉದ್ದೇಶಕ್ಕೋಸ್ಕರ. ಇದೆಲ್ಲ ಕಾರಣಗಳು.
ರೈಟ್? ಇದೆಲ್ಲ ಕಾರಣಗಳು. ಬಟ್ ದೇವರು ಏನು ಕಾರಣ ಕೊಟ್ಟಿದ್ದಾನೆ ಅದರಲ್ಲಿ ಸ್ಟಕ್ ಆಗಿದ್ದಾರೆ. ಯಾಕೆ? ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಇವುಗಳು ಏನು ಮಾಡಿದೆ? ಪ್ರತಿಯೊಬ್ಬರ ಗುರಿಯನ್ನು ಮಿಸ್ ಮಾಡಿದೆ. ಪ್ರತಿಯೊಬ್ಬರ ಉದ್ದೇಶ ಏನಾಗಿದೆ? ಮಿಸ್ ಆಗಿದೆ. ದೇ ಡಸಂಟ್ ವಾಂಟ್ ಪ್ರೇ. ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬೇಡ. ದೇವರು ಅವನು ಯಾವ ಉದ್ದೇಶಕ್ಕೆ ಇಟ್ಟಿದ್ದಾರೆ ಅದರ ಬಗ್ಗೆ ಮೆಡಿಟೇಟ್ ಮಾಡಲಿಕ್ಕೆ ಬೇಡ, ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಬೇಡ. ಅವರು ಬಿಸಿ ಆಗಿದ್ದಾರೆ. ಯಾವ ದಿವಸ ನೀವು ಬಾರ್ನ್ ಅಗೇನ್ ಆಗಿದ್ದೀರಿ, ನಿಮ್ಮ ಆತ್ಮಕ್ಕೆ ಎವ್ರಿ ಡೇ ನೀವು ಲೈಟ್ ಕೊಡಬೇಕು, ಎವ್ರಿ ಡೇ ಫೀಡ್ ಮಾಡಬೇಕು, ಎವ್ರಿ ಡೇ ಪ್ರತಿದಿನ ದೇವರ ವಾಕ್ಯವನ್ನು ಕಲಿಯಬೇಕು. ನೀವು ಶಾರೀರಿಕ ಫುಡ್ ತಿನ್ನುವುದು, 3 ಹೊತ್ತು ಆಹಾರ ತಿನ್ನುವುದು ನಿಮ್ಮ ದೇಹ ಸದೃಢವಾಗುವುದಕ್ಕೋಸ್ಕರ. ಈ ದೇಹ ಇರುವುದೊಂದು ಉದ್ದೇಶಕ್ಕೋಸ್ಕರ. ದೇಹ ನೀವು ಅಲ್ಲ. ರಿಯಲ್ ಮನುಷ್ಯನಿಗೆ ನೀವು ಎವ್ರಿ ಡೇ ಫೀಡ್ ಮಾಡಬೇಕು. ರಿಯಲ್ ಒಳಗಿನ ಮನುಷ್ಯನಿಗೆ ನೀವು ಪ್ರತಿದಿನ ಆಹಾರ ಕೊಡಬೇಕು. ಅವನು ನಿತ್ಯತ್ವಕ್ಕೆ ಇರುವ ಆತನು, ನಿತ್ಯತ್ವಕ್ಕೆ ಆತನು ಜೀವಿಸುವ ಆತನು. ಆತನು ಫಿಟ್ ಆಗಿರುವುದಾದರೆ ನೀವು ಮಾನಸಿಕವಾಗಿ ಫಿಟ್ ಇರುತ್ತೀರಿ, ಶಾರೀರಿಕವಾಗಿ ಫಿಟ್ ಇರುತ್ತೀರಿ. ದೇವರು ಇಟ್ಟಂಥ ಟ್ರ್ಯಾಕಲ್ಲಿ ನೀವು ನಡೆಯುತ್ತೀರಿ. ಒಳಗಿನ ಮನುಷ್ಯನಿಗೆ ನೀವೇನು ಕೊಡುವುದಿಲ್ಲ, ಆತನು ಬೆಳೆಸ್ತಿಲ್ಲ ಅಂತ ಹೇಳಿದರೆ ಯು ವಿಲ್ ಮಿಸ್ ಯುವರ್ ಟ್ರ್ಯಾಕ್. ದೇವರು ನಿಮಗೆ ಇಟ್ಟಂಥ ಉದ್ದೇಶದಲ್ಲಿ ನೀವು ಮಿಸ್ ಆಗುತ್ತೀರಿ. ಇಹಲೋಕದ ವ್ಯವಹಾರಗಳಲ್ಲಿ, ಇಹಲೋಕದ ಸಂಗತಿಗಳಲ್ಲಿ ಸ್ಟಕ್ ಆಗುತ್ತೀರಿ. ಅದನ್ನು ಸಾಲ್ವ್ ಮಾಡುವುದರಲ್ಲಿ, ಅದರ ಬಲೆಗಳಿಂದ ಹೊರಗೆ ಬರುವುದರಲ್ಲಿ, ಹೇಗೆ ಹೊರಗೆ ಬರುವುದು, ಹೇಗೆ ಮುಳ್ಳು ತೆಗೆಯುವುದು, ಹೇಗೆ ಸಾಲ್ವ್ ಮಾಡುವುದು, ನಿಮ್ಮ ಸ್ವಂತ ಬಲದಿಂದ ನೀವು ಪ್ರಯತ್ನ ಮಾಡುತ್ತೀರಿ, ಸ್ಟ್ರಗಲ್ ಆಗ್ತೀರಿ. ವಾಕ್ಯ ಓದಲಿಕ್ಕೆ ಟೈಮ್ ಇರುವುದಿಲ್ಲ, ವಾಕ್ಯ ಓದುವಂಥ ಉದ್ದೇಶ ಗೊತ್ತಿರುವುದಿಲ್ಲ, ವಾಕ್ಯ ಮೆಡಿಟೇಟ್ ಮಾಡುವಂಥ ಉದ್ದೇಶ ಗೊತ್ತಿರುವುದಿಲ್ಲ, ಪ್ರಾರ್ಥನೆ ಮಾಡುವ ಉದ್ದೇಶ ಗೊತ್ತಿಲ್ಲ, ಸಭೆಗೆ ಯಾಕೆ ಬರ್ತಾನಂತ ಗೊತ್ತಿಲ್ಲ. ದೇ ಡೋಂಟ್ ನೋ. ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಇವುಗಳು ತಂದೆಯಿಂದ ಹುಟ್ಟದೆ. ಎಲ್ಲಿಂದ ಹುಟ್ಟದ್ದು? ಲೋಕದಿಂದ ಹುಟ್ಟಿದ್ದು. ಲೋಕದ ಒಂದು ಆತ್ಮ ಇದ್ದಾನೆ, ಇವುಗಳೆಲ್ಲ ಹುಟ್ಟಿಸ್ತಾನೆ, ಆಸೆಗಳನ್ನು ಹುಟ್ಟಿಸ್ತಾನೆ. ಮೂರು ರೀತಿಯ ಜನರು ಗುರಿ ತಪ್ಪಿ ಹೋಗುತ್ತಾರೆ. ಒಂದೇ ಕಣ್ಣಿನ ಆಸೆ. ಸಾಮ್ಸೋನಿಗೆ ದೇವರು ಒಳ್ಳೆಯ ಒಂದು ಉದ್ದೇಶ ಇಟ್ಟಿದ್ದ, ಅವನು ತಪ್ಪಿ ಹೋದ ಹುಡುಗರ ಹಿಂದೆ ಹೋಗಿ. ಎವ್ರಿ ಡೇ ಅವನು ಥಿಂಕ್ ಮಾಡುವುದು ಅದರದ್ದೇ. ಅವನು ಪ್ರತಿಯೊಂದು ಬ್ಯಾಟಲ್ ಆತನು ಹೋರಾಟ ಮಾಡಿದ್ದು ಅವನ ಸ್ವಂತ ಡಿಸೈರ್ ಫುಲ್ಫಿಲ್ ಮಾಡಲಿಕ್ಕೆ. ಚೆಕ್ ಮಾಡ್ರಿ, ದೇವರಿಗೋಸ್ಕರ ಒಂದು ಯುದ್ಧ ಕೂಡ ಅವನು ಮಾಡಲೇ ಇಲ್ಲ. ತನ್ನ ಹಗೆಯನ್ನು ಸಾಧಿಸಲಿಕ್ಕೆ, ತನ್ನ ರಿವೆಂಜ್ ಸಾಧಿಸಲಿಕ್ಕೆ ಅವನೆಲ್ಲವನ್ನು ಯುದ್ಧ ಮಾಡಿದ. ಬಟ್ ದೇವರು ಅವನಿಗೆ ಡಿಫರೆಂಟ್ ಉದ್ದೇಶ ಇಟ್ಟಿದ್ರು, ಗುರಿ ತಪ್ಪಿದ. ಬದುಕು ಬಹಳ ಡಂಬ. ಇವನ್ ಸಾಮುವೇಲ, ಸಾರಿ ಸೊಲೊಮನ್ನಿಗೆ ಪ್ರಾಸ್ಪರಿಟಿ, ಐಶ್ವರ್ಯ ಜಾಸ್ತಿ ಆಯಿತು, ಗುರಿ ತಪ್ಪಿದ. ದೇವರು ಯಾವುದಕ್ಕೆ ಅವನು ಅಭಿವೃದ್ಧಿಪಡಿಸಿದ, ಯಾವುದಕ್ಕೆ ಅವನನ್ನು ಪ್ರಾಸ್ಪರ್ ಮಾಡಿದ ಎಂಬ ಉದ್ದೇಶವನ್ನು ಮರೆತು ಬಿಟ್ಟ. ಬಟ್ ದಾವೀದನು, ಇಷಾಯನ ಮಗನಾದ ದಾವೀದ ನನಗೆ ಸಿಕ್ಕಿದನು, ನನ್ನ ಚಿತ್ತವನ್ನೆಲ್ಲ ನೆರವೇರಿಸುವನು. ಏನು ಆತನಿಗೆ ಅಭಿವೃದ್ಧಿ ಕೊಟ್ಟರು, ಏನು ಕೊಟ್ಟರು, ಅವನು ತಿಳಿದುಕೊಂಡ ತನ್ನ ರಾಜ್ಯವನ್ನು ಅಭಿವೃದ್ಧಿ ಪಡಿಸಿದ್ದು ಇಸ್ರಾಯೇಲರ ನಿಮಿತ್ತವಾಗಿ ಎಂದು ಆತನು ತಿಳ್ಕೊಂಡ. ಅದನ್ನು ತಿಳ್ಕೊಂಡ ಒಬ್ಬ ವ್ಯಕ್ತಿ ತನಗೆ ಯಾಕೆ ಬೆಸ್ಟ್ ಎಜುಕೇಷನ್ ಕೊಟ್ಟಿದ್ದಾನೆ, ಬೆಸ್ಟ್ ಜಾಬ್ ಕೊಟ್ಟಿದ್ದಾನೆ, ಬೆಸ್ಟ್ ಪೊಸಿಷನ್ ಕೊಟ್ಟಿದ್ದಾನೆ, ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ ದೇವರ ಉದ್ದೇಶ ಫುಲ್ಫಿಲ್ ಮಾಡಲಿಕ್ಕೆ. ಕೊರೇಷನಿಗೆ ದೇವರು ಹೇಳ್ತಾನೆ, ನೀನು ನನ್ನನ್ನು ಅರಿಯದವನಾಗಿದ್ದರು ನಿನಗೆ ಒಂದು ಹೆಸರು ಕೊಟ್ಟಿದ್ದೇನೆ. ಯಾಕೆ? ನನ್ನ ಸೇವಕನಾದ ಯಾಕೋಬೆಗೋಸ್ಕರ, ನನ್ನ ದೇವ ಜನರಿಗೋಸ್ಕರ ನಿನಗೆ ಒಂದು ಹೆಸರು ಕೊಟ್ಟಿದ್ದೇನೆ, ಬಿರುದು ಕೊಟ್ಟಿದ್ದೇನೆ. ದೇವರು ಹೇಳ್ತಾನೆ, ನೀನು ನನಗೆ, ನನ್ನ ಪರಿಚಯ ನಿನಗೆ ಇಲ್ಲ, ಸ್ಟಿಲ್ ನಿನಗೆ ಒಂದು ಪೊಸಿಷನ್ ಕೊಟ್ಟಿದ್ದೇನೆ, ನಿನಗೆ ಒಂದು ಅಧಿಕಾರ ಕೊಟ್ಟಿದ್ದೇನೆ. ಯಾಕೆ ಕೊಟ್ಟಿದ್ದೇನೆ? ನನ್ನ ಜನರಿಗೋಸ್ಕರ. ಯಾವುದೇ ಪ್ರಪಂಚದ ವ್ಯಕ್ತಿ ಆಗಿರಲಿ, ಆತನು ಸಭೆಯ ವಿರುದ್ಧವಾಗಿ ನಿಲ್ಲುತ್ತಾನೆ, ದೇವ ಜನರಿಗೆ ವಿರುದ್ಧವಾಗಿ ನಿಲ್ತಾನೆ, ಅವನು ಜಾಸ್ತಿ ದಿನ ಆ ಅಧಿಕಾರದಲ್ಲಿ ಉಳಿಯುವುದಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ದೇವರು ಅವನು ಪ್ರಾಸ್ಪರ್ ಮಾಡಿದ್ದಾನೆ, ವ್ಯವಹಾರದಲ್ಲಿ ಪ್ರಾಸ್ಪರ್ ಮಾಡಿದ್ದಾನೆ, ಆ ಪ್ರಾಸ್ಪರ್ ಆದರೂ ಕೂಡ he will never enjoy.
ಯಾಕೆ? ಉದ್ದೇಶ ಮರೆತು ಹೋಗಿದೆ. ಬಟ್ ದಾವೀದನು ತಿಳ್ಕೊಂಡನು. ಆ ಪರ್ಟಿಕ್ಯುಲರ್ ವರ್ಡ್ ತೆಗೀರಿ. ಸಾಮ್ಯುಯಲ್, ರೈಟ್? ಎಸ್, ಓದಿ. 2 ಸಾಮ್ಯುಯಲ್ ಪರ್ಟಿಕ್ಯುಲರ್ ಆ ವರ್ಡ್ ತೆಗೀರಿ. 5:12. ಎಸ್, 2 ಸಾಮ್ಯುಯಲ 5:12 ತೆಗೀರಿ. ಇದರಿಂದ ದಾವೀದನು, ಯೆಹೋವನು ನನ್ನನ್ನು ಇಸ್ರೇಲ್ ರಾಜನನ್ನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರೇಲರ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ವೃದ್ಧಿಪಡಿಸಿದನೆಂದು ತಿಳಿದುಕೊಂಡನು. ಇದರಿಂದ ದಾವೀದನು, ಯೆಹೋವನು ನನ್ನನ್ನು ಇಸ್ರೇಲ್ ರಾಜನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರೇಲರ ನಿಮಿತ್ತವಾಗಿ, ಒಂದು ಕಾರಣ ಇದೆ, ಇಸ್ರೇಲರ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ವೃದ್ಧಿಪಡಿಸುತ್ತಾನೆಂದು ತಿಳಿದುಕೊಂಡನು. ಯಾಕೆ? ದೇರ್ ಇಸ್ ಎ ರೀಸನ್. ತಿಳುಕೊಂಡನು, ಫುಲ್ಫಿಲ್ ಮಾಡಿದನು. ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಉದ್ದೇಶದಲ್ಲಿ ದೇವರು ಆರಿಸ್ತಾನೆ. 13:36 ವಚನ ನೀವು ಓದಿದ್ರೆ ನಿಮಗೆ ಸಿಗ್ತದೆ. ಓದಿ. ಅಪೊಸ್ತಲ ಕೃತ್ಯ 13:36. ದಾವೀದನು ತನ್ನ ಸಕಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿ ತನ್ನ ಪಿತೃಗಳ ಬಳಿಯಲ್ಲಿ ಇಡಲ್ಪಟ್ಟನು. ಸಿ, ಫಾರ್ ಡೇವಿಡ್ ಆಫ್ಟರ್ ಹಿ ಹ್ಯಾಡ್ ಸರ್ವ್ಡ್ ಹಿಸ್ ಓನ್ ಜನರೇಷನ್, ನಾವು ಆ ಜನರೇಷನ್ ಅಲ್ಲಿ ಹುಟ್ಟಲಿಲ್ಲ. ನಮ್ಮನ್ನು ದೇವರು ಈ ಜನರೇಷನ್ ಅಲ್ಲಿ ಇಟ್ಟಿದ್ದಾನೆ. ದೇವರು ಒಬ್ಬ ಮನುಷ್ಯನ ಮೂಲಕ ಎಲ್ಲ ಜನಾಂಗದವರನ್ನು, ಅವರವರಿರತಕ್ಕ ಕಾಲಗಳನ್ನು, ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾರೆ. ಯು ಆರ್ ಪ್ಲ್ಯಾನ್ಡ್ ಬೈ ಗಾಡ್. ಬಟ್ ಅವನ ಜನರೇಷನ್ ಅಲ್ಲಿ ಬೈಬಲ್ ಇದೆ, ಡೇವಿಡ್ ಫುಲ್ಫಿಲ್ ವಿಲ್ ಅಂಡ್ ಪರ್ಪಸ್ ಆಫ್ ಗಾಡ್. ಆಂಪ್ಲಿಫೈಡ್ ವರ್ಷನ್ ಹೇಳ್ತದೆ. ಓಕೆ, ಹಿಸ್ ಓನ್ ಜನರೇಷನ್ ಬೈ ದ ವಿಲ್ ಆಫ್ ಗಾಡ್, ಬೈಬಲ್ ಹೇಳ್ತದೆ. ಇದನ್ನು ಆಂಪ್ಲಿಫೈಡ್ ವರ್ಷನ್, ಪಾಸ್ಟರ್ ರೀಡ್ ಫಾರ್ ಮೀ. ಆಂಪ್ಲಿಫೈಡ್. Yeah. For David, after he has served God's will and purpose, counsel in his own generation. For David, after he had served God's will and purpose and counsel in his own generation. Purpose. ಅದಕ್ಕೋಸ್ಕರ ಪಾಸ್ಟರ್ ಪ್ರೀಚ್ ಮಾಡ್ತಾ ಇದ್ರು. ಒಂದು ಸಭೆಯಲ್ಲಿ ಮಾತ್ರ ಫಾಲ್ಟ್ ಇರಲಿಲ್ಲ, 7 ಸಭೆಗಳಿದ್ದವು, ರೈಟ್? 7 ಸಭೆಗಳು ಲೋಕಲ್ ಚರ್ಚಸ್. ದೇರ್ ಇಸ್ ಎ ಯೂನಿವರ್ಸಲ್ ಚರ್ಚ್, ದೇರ್ ಇಸ್ ಎ ಲೋಕಲ್ ಚರ್ಚ್. ಯೂನಿವರ್ಸಲ್ ಚರ್ಚ್ ಅಂತ ಹೇಳಿದ್ರೆ ನಾವು ಒಂದೇ ದೇಹಕ್ಕೆ ಸೇರಿದವರು. ಇಲ್ಲಿ ಮಾತಾಡುವಂಥದ್ದು ಏಷ್ಯಾದ 7 ಸಭೆಗಳು. ಅಲ್ಲಿ ಬೇರೆ ಸಭೆಗಳು ಕೂಡ ಇದ್ದವು. ಕೊರಿಂಥನ್ ಚರ್ಚ್ ಇತ್ತು, ಗಲೇಷಿಯನ್ ಚರ್ಚ್ ಇತ್ತು, ಕೊಲೇಷಿಯನ್ ಚರ್ಚ್ ಇತ್ತು, ಅದು ಮೆನ್ಷನ್ ಮಾಡಲಿಲ್ಲ. ಬೇರೆ ಕಡೆಯಲ್ಲಿ ಯೆರೂಸಲೇಮ್ ಚರ್ಚ್ ಇತ್ತು, ತುಂಬ ಸಭೆಗಳಿದ್ದು. ಬಟ್ ಅಲ್ಲಿ ಪರ್ಟಿಕ್ಯುಲರ್ 7 ಸಭೆಗಳಿಗೆ ಬರೆಯುತ್ತಾನೆ. ಅಸ್ತಿತ್ವದಲ್ಲಿದ್ದ ಸಭೆಗಳ ಕಂಡೀಷನ್ ಬರೆಯುತ್ತಾನೆ. 7 ಚಿನ್ನದ ದೀಪಸ್ತಂಭಗಳು ಅಂತ ಹೇಳಿದ್ರೆ 7 ಸಭೆಗಳು. 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು, ಅಂದರೆ 7 ಸಭೆಗಳ ಮಧ್ಯದಲ್ಲಿ ತಿರುಗಾಡುವ ಆತನು. ಒಂದೊಂದು ಸಭೆಗೆ ಹೇಳ್ತಾ ಇದ್ದಾನೆ, ಒಂದೊಂದು ಫಾಲ್ಟ್ ತೋರಿಸ್ತಾ ಇದ್ದಾನೆ. ಒಂದು ಸಭೆಗೆ ಹೇಳ್ತಾ ಇದ್ದಾನೆ, ನಾನು ಹೊರಗಿದ್ದೇನೆ, ಬಾಗಿಲು ತಡೀತಾ ಇದ್ದೇನೆ, ನೀವು ಆರಾಧನೆ ಮಾಡ್ತಾ ಇದ್ದೀರಿ. ಹಲೋ, ಓದಿದ್ದೀರಾ? ಬಾಗಿಲ ಬಳಿಯಲ್ಲಿ ತಟ್ಟುತ್ತಾ ಇದ್ದೇನೆ, ನನಗೆ ಓಪನ್ ಮಾಡಿ, ನನಗೆ ಓಪನ್ ಮಾಡಿ ಅಂತ. ಇವರು ಯೇಸುವನ್ನು ಹೊರಗಿಟ್ಟು ಫುಲ್. ಒಂದು ಸಭೆಗೆ ಹೇಳ್ತಾನೆ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು, ಇಲ್ಲ ಅಂತ ಹೇಳಿದ್ರೆ ನಾನು ಹೊರಟು ಹೋಗ್ತೇನೆ. ನಿನ್ನ ಮೊದಲ ಪ್ರೀತಿಯನ್ನು ನೀನು ಮರೆತು ಬಿಟ್ಟಿದ್ದಿ, ನಾನು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುತ್ತೇನೆ. ಬಟ್ ಒಂದು ಸಭೆಗೆ ಯಾವ ಫಾಲ್ಟ್ ಹೇಳುವುದಿಲ್ಲ. ದಾವೀದನ ಬೀಗದ ಕೈಯುಳ್ಳ ಸಭೆ, ಫಿಲದೆಲ್ಫಿಯಾ ಸಭೆ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದೇನೆ. ಓಹೋ, ಯು ಪ್ರೊಟೆಕ್ಟೆಡ್ ಮೈ ವರ್ಡ್ ಚರ್ಚ್. ದಾವೀದನ ಸಕ್ಸಸ್ಸಿಗೆ ಕಾರಣ ಏನು?
ವರ್ಡ್. ದುಷ್ಟರ ಆಲೋಚನೆ ನಡೆಯದೆ. ದುಷ್ಟರು ಏನು ಹೇಳ್ತಾನೆ ಇಡೀ ದಿನ ಅದನ್ನು ಮೆಡಿಟೇಟ್ ಮಾಡದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಪಾಪಾತ್ಮರ ಒಡನೆ ಕೂತುಕೊಳ್ಳದೆ, ಧರ್ಮ ನಿಂದಕರೊಡನೆ, ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಡೆಯದೆ, ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ. ಇವತ್ತು ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆಂದು ಹಗಲಿರುಳು ಧ್ಯಾನ ಮಾಡುವರಾಗಿ. ಹಲೋ, ಇದ್ದೀರಾ ಇಲ್ಲಿ? ಹೇಗೆ ಮೆಡಿಟೇಟ್ ಮಾಡುವುದು? ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ. ಅಂದರೆ ಕ್ರಿಸ್ತನಲ್ಲಿ ನಾನು ಯಾವಾಗಲೂ ಕಾನ್ಷಿಯಸ್ ಇರುವುದು, ಸ್ಪಿರಿಚುವಲ್ ಕಾನ್ಷಿಯಸ್ ಇರುವುದು. ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ಕ್ರಿಸ್ತನನ್ನು ಪರಲೋಕ ಸಂಸ್ಥಾನದವನು, ಕ್ರಿಸ್ತನನ್ನು ಲೋಕದಲ್ಲಿ ಇದ್ದರೂ ನಾನು ಲೋಕದವನಲ್ಲ, ನಾನು ಪರಲೋಕ ಸಂಸ್ಥಾನದವನು. ಈ ವರ್ಡ್ ನಿಮ್ಮ ಒಳಗೆ ಜೀವಂತವಾಗಿರಬೇಕು. ಹೊರಗಿಂದ ಬರುವ ಎಲ್ಲ ಥಾಟ್ಗಳನ್ನು ನೀನು ಅಕ್ಸೆಪ್ಟ್ ಮಾಡೋದಿಲ್ಲ, ಅದನ್ನು ರಿಜೆಕ್ಟ್ ಮಾಡುತ್ತೆ. ವರ್ಡ್ ನಿಮ್ಮ ಒಳಗಿದ್ದರೆ ಸ್ಪಿರಿಚುವಲಿ ತನ್ನಷ್ಟಕ್ಕೆ ಎಲ್ಲ ಬಾಗಿಲುಗಳು ಓಪನ್ ಆಗಿರ್ತವೆ. ವರ್ಡ್ ಹೋಯಿತು, ಬಾಗಿಲು ಮುಚ್ಚಿತ್ತು. ಸಿಂಪಲ್. ಬಾಗಿಲು ನೀವು ಓಪನ್ ಮಾಡಬೇಕಾಗಿಲ್ಲ, ಮೆಡಿಟೇಟ್ ಮಾಡಿ. ಇಲ್ಲಿ ಓಪನ್ ಆಗುವಾಗ ಅಲ್ಲಿ ಓಪನ್ ಆಗ್ತದೆ. ಇಲ್ಲಿ ಓಪನ್ ಆಗುವಾಗ ಯಾವ ಕ್ಷೇತ್ರದಲ್ಲಿ ವರ್ಡ್ ನಿಮ್ಮ ಸ್ಪಿರಿಟ್ನ ಒಳಗೆ ನೆಲೆಗೊಂಡಿದ್ದು ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಓಪನ್ ಮಾಡ್ತದೆ. ಫೇವರ್ ಡೋರ್ ಓಪನ್ ಆಗಬೇಕಾ? ಪ್ರೀತಿ ಸತ್ಯತೆಗಳು, ಪ್ರೀತಿ ಸತ್ಯತೆ, ಸತ್ಯತೆ ಅಂದರೆ ಪ್ರಕಟಣೆ. ನಿನ್ನನ್ನು ಬಿಡದಿರಲಿ, ಅವುಗಳನ್ನು ಹೃದಯದ ಹಲಗೆಯಲ್ಲಿ ಬರ್ರಿ. ಅದರ ಅರ್ಥ ಅದು ನಿಮ್ಮ ಒಳಗೆ ಆತ್ಮದಲ್ಲಿ ಜೀವಂತವಾಗಿರಲಿ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು, ಸಮ್ಮತಿಯನ್ನು ಪಡೆದವನಾಗುವಿ. ವರ್ಡ್ ನಿಮ್ಮ ಸ್ಪಿರಿಟ್ನ ಒಳಗೆ ಹೋಯ್ತು ಅಂತ ಹೇಳಿದ್ರೆ ಆತನ ಸತ್ಯತೆ ನನಗೆ ಖೇಡಿಯವು ಗುರಾಣಿಯೂ ಆಗಿದೆ. ಅದು ಕೋಟೆಯಾಗಿ ನಿಲ್ಲುತ್ತದೆ, ದುರ್ಗವಾಗಿ ನಿಲ್ಲುತ್ತದೆ. ಯಾರ್ಯಾರೋ ಬಿತ್ತಿದ ಸುಳ್ಳುಗಳನ್ನು, ವಿಚ್ ಕ್ರಾಫ್ಟು, ಅದು ಇದು ಅಂತ ಹೇಳಿದಾಗ ನೀವು ದುರಾತ್ಮನಿಗೆ ತನ್ನಷ್ಟಕ್ಕೆ ಸುಳ್ಳು ಕೇಳಿದ್ದರಿಂದ, ಸುಳ್ಳು ಮೆಡಿಟೇಟ್ ಮಾಡಿದ್ದರಿಂದ ರಾಂಗ್ ಡೋರ್ಗಳು ಓಪನ್ ಆಗ್ತವೆ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ರಾಂಗ್ ಡೋರ್ಗಳು ಓಪನ್ ಆಗಲಿಕ್ಕೆ ರಾಂಗ್ ಕೇಳಿದ್ದರಿಂದ. ನೀನು ಎಷ್ಟು ವಾಕ್ಯ ಕೇಳ್ತೀವಿ, ವಾಕ್ಯ ದೃಢವಾಗುತ್ತದೆ ನಿಮ್ಮ ಹೃದಯದಲ್ಲಿ, ಅಷ್ಟು ನೀವು ಕೆಡುಕನಿಂದ ತಪ್ಪಿಸಲ್ಪಡುತ್ತೀರಿ. ಕೆಡುಕನಿಗೆಲ್ಲ ಬಾಗಿಲುಗಳನ್ನು ಮುಚ್ಚುತ್ತೀರಿ, ಸಮೃದ್ಧಿಯ ಬಾಗಿಲುಗಳನ್ನು ತೆರೀತೀರಿ, ಆರೋಗ್ಯದ ಬಾಗಿಲುಗಳು ನಿಮಗೆ ಓಪನ್ ಆಗಿರ್ತವೆ. ಪ್ರಕಟಣೆಯ ಬಾಗಿಲುಗಳು ಓಪನ್ ಆಗಿರ್ತವೆ, ರೈಟ್ ಡೋರ್ಗಳು ಓಪನ್ ಆಗಿರ್ತವೆ, ರಾಂಗ್ ಡೋರ್ಗಳು ತನ್ನಷ್ಟಕ್ಕೆ ಬಂದ್ ಆಗುತ್ತವೆ. अंधेरों में तू रोशनी है, तू ही मंजिल, तू रास्ता भी है, तू है जहाना कुछ कमी है, तेरा ही नाम जिंदगी है. हालेलुया, कोई नहीं तुमसा कहीं नहीं, अब है पूरा यकीन तुमसा कोई नहीं. हालेलुया, ग्लोरी ग्लोरी, Hallelujah, 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 hallelujah.
अब है पूरा यकीन तुमसा कोई ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಎಲ್ಲೂ ಇಲ್ಲ. ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮಲ್ಲಿ ವಾಸ ಮಾಡಿದರೆ ನೀವು ಸಕಲ ಆತ್ಮಿಕ ಜ್ಞಾನದಿಂದ ಒಬ್ಬರಿಗೊಬ್ಬರು ಉಪದೇಶ ಮಾಡುತ್ತೀರಿ, ಬುದ್ಧಿ ಹೇಳುತ್ತೀರಿ. ಕರ್ತನ ಕೃಪೆಯಿಂದ ನೀವು ಇವತ್ತು ಏನಾಗಿದ್ದೀರಿ ಅದು ನೆನೆಸಿಕೊಂಡಾಗ ನಿಮ್ಮ ಒಳಗಿಂದ ಹಾಡುಗಳು ಹುಟ್ಟುತ್ತವೆ. ನೀವು ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದ ನಿಮ್ಮ ಹೃದಯದಲ್ಲಿ ಗಾನ ಮಾಡುತ್ತೀರಿ. ಯು ವಿಲ್ ಎಂಜಾಯ್ ಇನ್ ಯುವರ್ ಸ್ಪಿರಿಟ್. ಹೃದಯದಲ್ಲಿ ನೀವು ಗಾನ ಮಾಡುತ್ತೀರಿ. ಓ, ಎಲ್ಲ ಹೆವಿನೆಸ್ ಬಿಟ್ಟು ಹೋಗ್ತದೆ, ಎಲ್ಲ ಬರ್ಡನ್ ಬಿಟ್ಟು ಹೋಗ್ತದೆ, ಎಲ್ಲ ನಿರುತ್ಸಾಹ ಬಿಟ್ಟು ಹೋಗ್ತದೆ, ಡಿಸ್ಕರೇಜ್ಮೆಂಟ್ ಬಿಟ್ಟು ಹೋಗ್ತದೆ. ಯಾವಾಗ ಒಬ್ಬವನ ಒಳಗೆ ನಿರುತ್ಸಾಹ ಬಂತು, ಡಿಸ್ಕರೇಜ್ಮೆಂಟ್ ಬಂತು, ಅವನು ಗುರಿ ತಪ್ಪುತ್ತಾನೆ. ಹಲ್ಲೆಲೂಯಾ. ಅವನಿಗೆ ದೇವರು ಏನು ಉದ್ದೇಶ ಇಟ್ಟಿದ್ದಾನೋ ಅವನತನ್ನು ಮರೀತಾನೆ. अंधेरों में तू रोशनी है, तू ही मंजिल, तू रास्ता भी है, तू है जाना कुछ कमी है, तेरा ही नाम जिंदगी है. अंधेरों में तू रोशनी है, तू ही तू है जान है, तेरा ही नाम जिंदगी. ಹಲ್ಲೆಲೂಯಾ. ಕಮಾನ್ ಹೇಳ್ರಿ, ನಾವು ದೇವರಿಂದ ಹುಟ್ಟಿದವರು. ಯಾವಾಗ ಕ್ರಿಸ್ತನ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತೀರಿ, ಯಾವಾಗ ವರ್ಡ್ ನಿಮ್ಮ ಸ್ಪಿರಿಟ್ನ ಒಳಗೆ ವಾಸ ಮಾಡುತ್ತದೆ, ಅದೇ ಬಾಗಿಲುಗಳನ್ನು ತೆರೆಯುತ್ತದೆ, ಅದೇ ಕೋಟೆ ಆಗಿರುತ್ತದೆ, ಅದೇ ನಿಮಗೆ ಸಪ್ಲೈ ಮಾಡುತ್ತದೆ, ಅದೇ ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರಿ ಆ ರಾಜ್ಯದಲ್ಲಿ ಫಂಕ್ಷನ್ ಆಗುವಂತೆ ಮಾಡುತ್ತದೆ. ದೇವದೂತರು ಆಕ್ಟಿವೇಟ್ ಆಗುತ್ತಾರೆ. ರೆಲ್ಮ್ ದ ಸ್ಪಿರಿಟ್ ನಿಮಗೋಸ್ಕರ ಬ್ಯುಸಿ ಆಗಿರುತ್ತದೆ. ನೀವು ದೇವರ ವಾಕ್ಯವನ್ನು ಆತ್ಮದ ಒಳಗೆ ಹಾಕುತ್ತೀರಿ, ಆತ್ಮಿಕ ಲೋಕವನ್ನು ಅಲ್ಲಾಡಿಸ್ತೀರಿ. ಹಾ, you can shake the kingdom. Praise God. Hallelujah. ಆತ್ಮಿಕ ಲೋಕದಲ್ಲಿ ನೀವು ಕಾರ್ಯಪ್ರವೃತ್ತರಾಗುತ್ತೀರಿ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ, ತಂದೆ ನಿನ್ನ ವಾಕ್ಯದಿಂದ ಇವರನ್ನು ಪ್ರತಿಷ್ಠೆಪಡಿಸಿ, ಸತ್ಯದಿಂದ ಇವರನ್ನು ಪ್ರತಿಷ್ಠೆಪಡಿಸ್ತಾರೆ. ರೈಟ್, ನಿನ್ನ ವಾಕ್ಯವೇ ಸತ್ಯ. ಇವ್ರನ್ನ ಸಪ್ರೇಟ್ ಮಾಡು. ನೀವು ಲೋಕದಿಂದ ಸಪ್ರೇಟ್ ಆಗಬೇಕಾದ್ರೆ ಯು ನೀಡ್ ರೆವಲೇಷನ್. Without revelation, without word, you cannot separate. Word ನಿಮ್ಮನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ನೋಡುತ್ತದೆ, ಫಿಲಾಸಫಿ ನಿಮ್ಮನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ನೋಡುತ್ತದೆ, ವರ್ಲ್ಡ್ಲಿ ವಿಸ್ಡಮ್ ನಿಮ್ಮನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ನೋಡುತ್ತದೆ, ಸೆನ್ಶುವಲ್ ವಿಸ್ಡಮ್ ನಿಮ್ಮನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ನೋಡುತ್ತದೆ, ವಶ ಮಾಡಲಿಕ್ಕೆ ನೋಡುತ್ತದೆ. ಬಟ್ ದೇವರ ಪ್ರಕಟಣೆ ನಿಮ್ಮ ನೀಟಾದ ಮಾರ್ಗದಲ್ಲಿ ನಡೆಸ್ತದೆ. ನೀವು ಎಲ್ಲಿ, ಯಾವ ಸಮಯದಲ್ಲಿ ಎಲ್ಲಿರಬೇಕು ಅಲ್ಲೇ ಇರುತ್ತೀರಿ. ಯು ವಿಲ್ ನೆವರ್ ಬಿ ರಾಂಗ್ ಪ್ಲೇಸ್ ಇನ್ ದ ರೈಟ್ ಟೈಮ್. ಸರಿಯಾದ ಸಮಯದಲ್ಲಿ ನೀವು ತಪ್ಪಾದ ಸ್ಥಳದಲ್ಲಿ ಇರುವುದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಸರಿಯಾದ ಉದ್ದೇಶಗೋಸ್ಕರ ಇರ್ತೀರಿ. ಪುನಃ ಹೇಳ್ತೇನೆ, ಸರಿಯಾದ ಸಮಯದಲ್ಲಿ, ಇನ್ ದ ರೈಟ್ ಟೈಮ್, ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಸರಿಯಾದ ಉದ್ದೇಶಗೋಸ್ಕರ ನಾವಿರುತ್ತೀರಿ. ಸುಮ್ಮನೆ ಇರುವುದಿಲ್ಲ. ನಿಮ್ಮ ತೋಟದಲ್ಲಿ ಒಂದು ಗಿಡ ಇರುವುದಾದರೆ ಅದಕ್ಕೊಂದು ಉದ್ದೇಶ ಇದೆ. ತೆಂಗಿನ ಮರ ಇರುವುದಾದರೆ ಉದ್ದೇಶ ಇದೆ. ಉದ್ದೇಶ ಇಲ್ಲದೆ ಎಲ್ಲ ಗಿಡಗಳನ್ನು ನೀವೇನು ಮಾಡ್ತೀರಿ? ಕಿತ್ತು ಬೆಂಕಿಗೆ ಹಾಕ್ತೀರಿ. ಯೇಸು ಸ್ವಾಮಿ ಹೇಳಿದ, ರೈಟ್, ನನ್ನ ತಂದೆಯು ನೆಡದ ಎಲ್ಲ ಸಸಿಗಳನ್ನು ಕಿತ್ತು ಬೆಂಕಿಗೆ ಹಾಕ್ತಾರೆ ಅಂತ. ಓದಿದ್ದೀರಾ? ಓದಿದ್ದೀರಿ. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಯೇಸು ಸ್ವಲ್ಪ ಖಡಕ್ ಮಾತಾಡಿದ.
ಶಿಷ್ಯರು ಸ್ವಲ್ಪ ಕೌನ್ಸಿಲ್ ಮಾಡಿದ್ರು ಯೇಸುಗೆ, ಸ್ವಾಮಿ ನೀನು ಹೀಗೆ ಮಾತಾಡಿದ್ದರಿಂದ ಸ್ವಲ್ಪ ಮಾತು ಕಠಿಣ ಆಯಿತು, ಅವ್ರಿಗೆ ಎಷ್ಟು ಬೇಜಾರಾಗಿದೆ ಗೊತ್ತುಂಟಾ, ಬಿಡ್ರಿ ಅವರನ್ನು. ಯೇಸು ಹೇಳಿದೆ, ನನ್ನ ತಂದೆಯು ನಡೆದ ಎಲ್ಲ ಸಸಿಗಳನ್ನು ಕಿತ್ತು ಹಾಕುವರು ಅಂತೇಳಿ. ಓದಿದ್ದೀರಾ ಶಿಷ್ಯರು? ಓದಿ 15ನೇ ರೈಟ್, ಮ್ಯಾಥ್ಯೂ ಓದಿರಿ, ಮ್ಯಾಥ್ಯೂ 15. ಓಕೆ. ಅದಕ್ಕೆ ಆತನು ಪರಲೋಕದಲ್ಲಿ ನನ್ನ ತಂದೆಯ ನಡೆದ ಇರುವ ಗಿಡಗಳೆಲ್ಲ, ಬೇಕಾದರೆ 10ರಿಂದ ಓದುವ, 10ರಿಂದ. ಆಮೇಲೆ ಯೇಸು ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಕಿವಿಗೊಟ್ಟು ಕೇಳಿ ತಿಳ್ಕೊಳ್ಳಿರಿ, ಬಾಯಿಯೊಳಗೆ ಹೋಗುವಂಥ ಮನುಷ್ಯರನ್ನು ಹೊಲೆ ಮಾಡುವುದಿಲ್ಲ, ಬಾಯಿಯೊಳಗಿಂದ ಹೊರಡುವಂಥ ಮನುಷ್ಯರನ್ನು ಹೊಲೆ ಮಾಡುವುದು, ಬಾಯಿಯೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು ಎಂದು ಹೇಳಿದನು. ನೆಕ್ಸ್ಟ್, ಆಗ ಶಿಷ್ಯರು ಬಂದು ಆತನು, ಫರಿಸಾಯರು ಈ ಮಾತನ್ನು ಕೇಳಿ ಬೇಸರಗೊಂಡರು ನಿನಗೆ ಗೊತ್ತಾಯಿತು ಎಂದು ಕೇಳಿದರು. ರೈಟ್, ಎಷ್ಟು ಬೇಜಾರಾಯಿತು ಗೊತ್ತುಂಟ ಹೀಗೆ ಮಾತಾಡೋದು ಯೇಸು. ಏನು ಸ್ವಲ್ಪ ನೋಡಿ, ಯೇಸುವಿನ ಶಿಷ್ಯರು ಕೂಡ ಯೇಸುವಿಗೆ ಕೌನ್ಸಿಲ್ ಕೊಡ್ತಿದ್ದರು. ಕೌನ್ಸಿಲ್ ಸಹಜ, ಅವರವರ ಬುದ್ಧಿಗೆ ತಕ್ಕಾಗಿ ಕೌನ್ಸಿಲ್ ಕೊಡ್ತಾರೆ. ದೇರ್ ಇಸ್ ಅ ರೆವಲೇಷನ್ ಕೌನ್ಸಿಲ್. ಓಕೆ. ಯೇಸು ಸ್ವಾಮಿಯ ಉದ್ದೇಶ ಅವರಿಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಯಾವ ಕಾಲಕ್ಕೆ ಬಂದಾನೆ, ಯಾಕೆ ಇದ್ದಾನೆ, ಯಾವ ಉದ್ದೇಶದಲ್ಲಿದ್ದಾನೆ ಅವ್ರಿಗೆ ಗೊತ್ತಿಲ್ಲ. ಓಕೆ. ನೆಕ್ಸ್ಟ್ 13ನೇ ವಚನ, ಅದಕ್ಕೆ ಆತನು ಪರಲೋಕದಲ್ಲಿರುವ ನನ್ನ ತಂದೆಯು ನಡೆದೇ ಇರುವ ಗಿಡಗಳೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವವು. ನೆಕ್ಸ್ಟ್ ನೆಕ್ಸ್ಟ್, ಅವರ ಮಾತನ್ನು ಬಿಡ್ರಿ. ಪಕ್ಕದವ್ರಿ, ಅವರ ಮಾತನ್ನು ಬಿಡ್ರಿ, ಅದನ್ನು ಮೆಡಿಟೇಟ್ ಮಾಡಬೇಡ್ರಿ. ಹೇಳ್ರಿ ಫಾಸ್ಟ್ರಿ, ಅವರು ಹೀಗೆ ಮಾತಾಡ್ತಾರೆ, ಬಿಡ್ರಿ ಅವರ ಮಾತನ್ನು. ಹೇಳ್ರಿ, ಬಿಡ್ರಿ ಅವರ ಮಾತನ್ನು. ಯೇಸುನಾಗೆ ಜಾಡಿಸ್ಲಿಕ್ಕೆ ಕಲಿಬೇಕು. ಯೇಸುಗೆ ಹೇಳಿದರು, ನಿನಗೆ ಅವ್ರಿಗೆ ಎಷ್ಟು ಬೇಜಾರಾಯ್ತು ಗೊತ್ತುಂಟು ನಿನ್ನ ಬಗ್ಗೆ. ಅವರ ಮಾತನ್ನು ಬಿಡ್ರಿ. ಹೇಳ್ರಿ, ಅವರ ಮಾತನ್ನು ಬಿಡ್ರಿ. ಯಾರಾದರೂ ಪಾಸ್ಟ್ರೇ ನಿಮ್ಮ ವಿಷಯವಾಗಿ ಅವರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೇಳ್ರಿ ಅವರ ಮಾತನ್ನು ಬಿಡ್ರಿ. ತಾವೇ ಕುರುಡರು ಮತ್ತೊಬ್ಬರಿಗೆ ದಾರಿ ತೋರಿಸ್ಲಿಕ್ಕೆ ಹೋಗ್ತಾರೆ. ಕುರುಡನು ಎಷ್ಟೇ ಮಾತಾಡಿದ್ರು ಕುರುಡುತನದಿಂದ ಮಾತಾಡುತ್ತಾನೆ, ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಕುರುಡ ಆತ್ಮಿಕ ಕುರುಡ, ಆತ್ಮಿಕ ಕಣ್ಣು ತೆರೆದವನು ಆತ್ಮಿಕವಾಗಿ ನೋಡಿ ಮಾತಾಡುತ್ತಾನೆ. ಕುರುಡನ ಮಾತನ್ನು ನೀನು ಮೆಡಿಟೇಟ್ ಮಾಡುವುದಲ್ಲ. ಅದಕ್ಕೆ ಸ್ವಾಮಿ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಕೊಟ್ಟ, ಅವರ ಮಾತನ್ನು ಬಿಡಿರಿ. ಪಾಸ್ಟ್ರೇ ನಿನ್ನ ಬಗ್ಗೆ ಏನೇನೋ ಕತೆ ಕಟ್ತಾ ಇದ್ದಾರೆ, ಹೇಳ್ರಿ ಅವರ ಮಾತನ್ನು ಬಿಡ್ರಿ. ಸಿಂಪಲ್. ಅದನ್ನು ಮೆಡಿಟೇಟ್ ಮಾಡಬೇಡ್ರಿ. ಮೆಡಿಟೇಟ್ ಮಾಡ್ರಿ, ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ, ಕ್ರಿಸ್ತನಲ್ಲಿ ನಿಮಗೆ ಏನು ಕೊಡಲ್ಪಟ್ಟಿದೆ, ಕ್ರಿಸ್ತನಲ್ಲಿ ನೀವೇನು ಮಾಡಲು ಶಕ್ತರು. ಸಿ, ಅವರ ಮಾತನ್ನು ಬಿಡ್ರಿ. ತಾವೇ ಕುರುಡನು ಮತ್ತೊಬ್ಬರಿಗೆ ದಾರಿ ತೋರಿಸ್ಲಿಕ್ಕೆ ಹೋಗುತ್ತಾರೆ, ಕುರುಡನು ಕುರುಡನಿಗೆ ದಾರಿ ತೋರಿಸ್ತಾರೆ, ಅವರಿಬ್ಬರು ಕುಣಿಯಲ್ಲಿ ಬೀಳುವರಂದನು. ಹೇಳಿ, ಕುರುಡ. ಒಬ್ಬ ಪ್ರೀಚರ್ ಬೋಧಿಸಬೇಕಾದ್ರೆ ಮೊದಲು ಅವನ ಕಣ್ಣುಗಳು ತೆರೆಯಲ್ಪಡಬೇಕು. ರೈಟ್. ಎಲಿಷೆ ಮತ್ತು ಗೇಹಜಿ ಬಗ್ಗೆ ನೋಡಿದ್ದೀರಾ? ಮುಗಿಸ್ತೇನೆ ಬೇಕಾ? ಎಲಿಷನ ಹಿಡಿಯಲಿಕ್ಕೆ ಅರಮ್ಯದವರು ಬರ್ತಾರೆ. ರೈಟ್. ಗೇಹಜಿ ಹೇಳ್ತಾನೆ, ಸ್ವಾಮಿ, ಸೇವಕ ಹೇಳ್ತಾನೆ ಮುಗಿಯಿತು ಬಂದರು ಅಂತ ಅರಮ್ಯದವರು. ಅದಕ್ಕೆ ಎಲಿಷ ಹೇಳ್ತಾನೆ, ನಮ್ಮಲ್ಲಿರುವವರು ಅವರಲ್ಲಿರುವವರಿಗಿಂತ ಹೆಚ್ಚಿನವರು. ನೆಕ್ಸ್ಟ್ ಒಂದು ಪ್ರೇಯರ್ ಮಾಡ್ತಾನೆ, ದೇವರೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ. ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ. ಆಗ ತೆರೆಯಲ್ಪಟ್ಟಾಗ ಸ್ಪಿರಿಚುವಲ್ ವರ್ಲ್ಡಲ್ಲಿ ಅಗ್ನಿಮಯವಾದ ರಥರಥಾಶಗಳು ನೋಡ್ತಾ ಇದ್ದಾನೆ. ವಿ ಆರ್ ಲಿವಿಂಗ್ ಇನ್ ಟು ವರ್ಲ್ಡ್, ಒಂದು ನ್ಯಾಚುರಲ್ ವರ್ಲ್ಡ್ ಆ್ಯಂಡ್ ದ ಸ್ಪಿರಿಚುವಲ್ ವರ್ಲ್ಡ್. ಸ್ಪಿರಿಚುವಲ್ ವರ್ಲ್ಡಲ್ಲಿ ನಾವು ಆ ರಾಜ್ಯದಲ್ಲಿ ಹುಟ್ಟಿದ್ದೇವೆ. ವಿ ಆರ್ ಸರೌಂಡೆಡ್ ಬೈ ಏಂಜಲ್ಸ್, ವಿ ಆರ್ ಸರೌಂಡೆಡ್ ಬೈ ಗ್ಲೋರಿ ಆಫ್ ಗಾಡ್. ಆತನ ದಯೆ ದೊಡ್ಡ ಗುರಾಣಿ ಅಂತ ನಮ್ಮನ್ನು ಆವರಿಸಿದೆ. ಇದು ಸ್ಪಿರಿಚುವಲ್ ರಿಯಾಲಿಟಿ. ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದು, ಯು ಆರ್ ನಾಟ್ ಆರ್ಡಿನರಿ. ದೇವರು ನಿಮ್ಮನ್ನು ಎಲ್ಲಿ ಸೇರಿಸಿದ್ದಾನೆ? ಅಂಧಕಾರದ ದೊರೆತನದಿಂದ, ದುರಾತ್ಮಗಳ ಆಡಳಿತದಿಂದ ದೇವರು ನಿಮ್ಮನ್ನು ಬಿಡಿಸಿ ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಿಮ್ಮ ಪಾಪಗಳು ಪರಿಹಾರವಾಗಿ ನಿಮಗೆ ಬಿಡುಗಡೆ ಆಯಿತು. ನೀವು ಆ ರಾಜ್ಯದಲ್ಲಿ ಹುಟ್ಟಿದ್ದೀರಿ, ಆ ರಾಜ್ಯದಲ್ಲಿ ಇದ್ದೀರಿ. ಸ್ಪಿರಿಚುವಲಿ ನಿನಗೆ ಕಾಣುವುದಿಲ್ಲ ಅಂತೇಳಿ ನೀವು ಕುರುಡ. ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಪ್ರೀಚಿಂಗ್ ಅಂತೇಳಿ ತೋರಿಸುವುದು. ಎಲಿಷ ತೋರಿಸ್ತಾ ಇದ್ದಾನೆ ಏನಿದೆ ಅಂತ ನೋಡು.
ಅದಕ್ಕೆ ಹೇಳಿದೆ ಆತ್ಮ ಸಂಬಂಧದಲ್ಲಿ ನೀವು ಆರೋಗ್ಯವಂತರು, ಶರೀರ ಸಂಬಂಧ ಮೆಡಿಟೇಟ್ ಮಾಡಿದ್ರೆ ರೋಗಿಗಳು. ಆತ್ಮ ಸಂಬಂಧವಾಗಿ ನೀವು ಮೆಡಿಟೇಟ್ ಮಾಡಿದರೆ ನೀವು ಅನಾಥರಲ್ಲ. ಐ ಆಮ್ ನಾಟ್ ಅಲೋನ್. ಯೇಸು ಹೇಳಿದ, ಎಲ್ಲರೂ ನನ್ನನ್ನು ಕೈ ಬಿಡುವ ಸಮಯ ಬರುತ್ತದೆ, ನಾನು ಒಬ್ಬನಲ್ಲ, ತಂದೆಯು ನನ್ನೊಟ್ಟಿಗಿದ್ದಾನೆ. ಯೇಸು ಯಾವತ್ತು ಹೇಳಿಲ್ಲ ನಾನು ಒಬ್ಬನಂತ. ತಂದೆಯು ನನ್ನೊಟ್ಟಿಗಿದ್ದಾನೆ, ಆತನ ದೂತರು ನನ್ನೊಟ್ಟಿಗಿದ್ದಾರೆ. ದಿಸ್ ಇಸ್ ಸ್ಪಿರಿಚುವಲ್ ಟ್ರೂತ್. ಪ್ರತಿದಿನ ನಾವು ಮೆಡಿಟೇಟ್ ಮಾಡೋದಂದರೆ ಸ್ಪಿರಿಚುವಲ್ ನೋಡುವುದು. ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮಲ್ಲಿ ವಾಸ ಮಾಡಲೆಂದರೆ ನೀವು ಆತ್ಮಿಕವಾಗಿ ನೋಡುವುದು. ಪ್ರತಿದಿನ ಬೆಳಿಗ್ಗೆ ನೋಡುವುದು, ನಿಮ್ಮ ಕಣ್ಣುಗಳಿಗೆ ಅಂಜನ ಹಾಕುವುದು, ನಿಮ್ಮ ಕಣ್ಣುಗಳನ್ನು ಕ್ಲೀನ್ ಮಾಡುವುದು. ಇಲ್ಲಾಂದರೆ ಒಂದು ಸಭೆಗೆ ಹೇಳ್ತಾನೆ, ಯಾಕೆ ಹೊರಗಿದ್ದೇನೆ ಅಂತ ಹೇಳ್ತಾನೆ ಗೊತ್ತುಂಟಾ? ಓದಿರಿ ಅಲ್ಲಿ 3ನೇ ಅಧ್ಯಾಯ 14ನೇ ವಚನ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನೆಂಬಾತನು, ಅಂದರೆ ನಂಬತಕ್ಕ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಿದ್ದಿದ್ರೆ ಒಳ್ಳೆಯದಾಗಿತ್ತು. ನೆಕ್ಸ್ಟ್, ನೀನು ಬೆಚ್ಚಗಿಲ್ಲದೆ ತಣ್ಣಗಿಲ್ಲದೆ ಉಗುರು ಬೆಚ್ಚವಾಗಿರುವುದನ್ನು ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೀನು ನಿನ್ನ ವಿಷಯದಲ್ಲಿ ಪಕ್ಕದವರು, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಐ ಆಮ್ ರಿಚ್ ಮ್ಯಾನ್, ನಾನು ಐಶ್ವರ್ಯವಂತನು, ಸಂಪನ್ನನು, ವರ್ಲ್ಡ್ಲಿ ರಿಚೆಸ್. ಕೆಲವರು ವರ್ಲ್ಡ್ಲಿ ರಿಚೆಸ್ ಅಲ್ಲಿ ಆತ್ಮಿಕ ಅಭಿವೃದ್ಧಿಯಿಂದ ಅನ್ನಿಸ್ತಾರೆ. ಅಪ್ಪನ ಹತ್ರ ಹಣ ಇದೆ, ರೈಟ್? ವರ್ಲ್ಡ್ ರಿಚೆಸ್ ಇರುವುದು ತಪ್ಪಲ್ಲ, ಬಟ್ ಅದು ನಮಗೆ ಆಧಾರ ಅಲ್ಲ. ದೇವರು ನಮಗೆ ಆಧಾರ. ಯೇಸು ಹೇಳಿದ, ಎಲ್ಲ ಲೋಭಕ್ಕೆ ಎಚ್ಚರವಾಗಿದ್ದು ನಿಮ್ಮನ್ನು ಕಾಪಾಡ್ರಿ ಅಂತ ಹೇಳಿದ, ರೈಟ್? ಒಬ್ಬನ ಭೂಮಿ ಚೆನ್ನಾಗಿ ಬೆಳೆಯಿತು. ಅವನು ಹೇಳಿದ, ನಾನೀಗ ಏನು ಮಾಡಲಿ? ದೊಡ್ಡ ದೊಡ್ಡ ಕಣಜಗಳನ್ನು ಕೀಳಿ ದೊಡ್ಡ ಕಣಜಗಳನ್ನು ಮಾಡುತ್ತೇನೆ, ನನ್ನ ಜೀವಾತ್ಮಕ್ಕೆ ಹೇಳುತ್ತೇನೆ, ಕುಡಿ, ತಿನ್ನು, ಸಂತೋಷ ಪಡು, ಬೇಕಾದಷ್ಟು ವರ್ಷಕ್ಕೆ ಸರಕು ನಿನಗೆ ಬಿದ್ದಿದೆ. ಆ ರಾತ್ರಿ ಒಂದು ಸ್ವರ ಕೇಳ್ತದೆ. ದೇವರು ಹೇಳ್ತಾನೆ, ಬುದ್ಧಿಹೀನ ನೀನು, ಈ ರಾತ್ರಿ ನಿನ್ನ ಪ್ರಾಣವು ನಿನ್ನಿಂದ ಕೇಳಲ್ಪಡುವುದು. ನೀನು ಕೂಡಿಸಿಟ್ಟದ್ದು ಯಾರಿಗಾಗು? ತನಗೋಸ್ಕರ ದ್ರವ್ಯವನ್ನು ಇಟ್ಟು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದವನು ಇವನ ಹಾಗೇ ಸ್ವಾಮಿ ಹೇಳಿದ. ಇಲ್ಲಿ ಈ ಸಭೆಗೆ ಹೇಳ್ತಾ ಇದ್ದಾನೆ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರೋನು. ಯು ಸ್ಪಿರಿಚುವಲ್ ಪೂರ್ ಮ್ಯಾನ್. ಓಕೆ, ದೌರ್ಭಾಗ್ಯನು, ದಾರಿದ್ರ್ಯನು, ಕುರುಡನು, ಸ್ಪಿರಿಚುವಲ್ ಬ್ಲೈಂಡ್ ಮ್ಯಾನ್. ಓಕೆ, ಬಟ್ಟೆ ಇಲ್ಲದವನಾಗಿರುವುದನ್ನು ತಿಳಿಯದೇ ಇದೆ, ನಿನಗೆ ಗೊತ್ತೇ ಇಲ್ಲ. ಯು ಆರ್ ಓಪನ್ ಟಾರ್ಗೆಟ್ ಟು ದ ಸಿಕ್ನೆಸ್ ಅಂಡ್ ಡಿಮನ್ಸ್. ಆ ಶ್ರೀಮಂತ ಮನುಷ್ಯನಿಗೆ ದೇವರು ಹೇಳ್ತಾ ಇದ್ದಾನೆ, ಅವನು ಹೇಳ್ತಾನೆ, ನಾನು ಐಶ್ವರ್ಯವಂತನು, ಏನು ನನಗೆ ಕಡಿಮೆ ಇಲ್ಲ, ಬೇಕಾದಷ್ಟಿದೆ. ಈ ರಾತ್ರಿ ನಿನ್ನ ಪ್ರಾಣವು ನಿನ್ನಿಂದ ಕೇಳಲ್ಪಡುವುದು. ಇಲ್ಲಿ ಈ ಸಭೆಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ದೇವರಾತ್ಮ. ನೀನು ಸಹ ಈಗ ಅವನಾಗಿ ಹೋಗ್ತಿ, ತಿಳಿಯದೇ ಇದ್ದಿ, ನಿನಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಉಪದೇಶ ಮಾಡ್ತೇನೆ, ಕೇಳು. ನೆಕ್ಸ್ಟ್ 18ನೇ ವಚನ, 3:18 ಪ್ರಕಟಣೆ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸಿದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನೆಕ್ಸ್ಟ್, ನಾನು ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ. ನಾನು ಗದರಿಸುವುದು ನಿನ್ನ ಉಪಯೋಗಕ್ಕೋಸ್ಕರ. ನೀನು ಬದುಕಬೇಕು, ನೀನು ಆರೋಗ್ಯವಾಗಿರಬೇಕು, ನೀನು ಪ್ರೊಟೆಕ್ಟ್ ಆಗಿರಬೇಕು, ಅನೇಕರಿಗೆ ಆಶೀರ್ವಾದ ಆಗಬೇಕು. ನಾನು ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆ ತಿರುಕು, ನಿರಾಶೆ ಮಾಡಬೇಡ, ಆಸಕ್ತನಾಗಿರು.
ತಿರುಕ್ಕೋ. ನೆಕ್ಸ್ಟ್ 20. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಒಳಗೆ ಏನಿಲ್ಲ. ಈ ಸಭೆಯಲ್ಲಿ ಯೇಸು ಹೊರಗಿದ್ದಾನೆ. 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು. 7 ಚಿನ್ನದ ದೀಪಸ್ತಂಭ ಅಂದರೆ 7 ಸಭೆಗಳು. ಈ ಸಭೆಯಲ್ಲಿ ಆತನು ಹೊರಗಿದ್ದಾನೆ. ಫುಲ್ ವರ್ಲ್ಡ್ಲಿ. ಮೊದಲು ಮಾಡುತ್ತಿದ್ದ ಕೃತ್ಯಗಳು ಇಲ್ಲ. ನೋ ಇಂಟ್ರೆಸ್ಟ್ ಪ್ರೀಚಿಂಗ್ ದ ಗಾಸ್ಪೆಲ್, ನೋ ಇಂಟ್ರೆಸ್ಟ್ ಇನ್ ಪ್ರೇಯರ್. ಪ್ರಾರ್ಥನೆಯಲ್ಲಿ ಆಸಕ್ತಿ ಇಲ್ಲ. ಅಲ್ಲಿ ಸ್ಪಿರಿಚುವಲ್ ಲೆಥಾರ್ಜಿ, ಸ್ಪಿರಿಚುವಲ್ ಲೇಜಿನೆಸ್ ಬಂದದ್ದು ಗೊತ್ತೇ ಇಲ್ಲ. ಸೋಮಾರಿತನ. ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ವಿ ವಿಲ್ ಫೆಲೋಶಿಪ್ ವಿತ್ ಹಿಮ್. ಹಲ್ಲೆಲೂಯಾ. ಫೆಲೋಶಿಪ್, ಕೊಯಿನೋನಿಯಾ, ಶೇರಿಂಗ್ ಟುಗೆದರ್, ವಾಕಿಂಗ್ ಟುಗೆದರ್, ಡ್ರಿಂಕಿಂಗ್ ಟುಗೆದರ್. ಹಲ್ಲೆಲೂಯಾ. ಟುಗೆದರ್, ಫೆಲೋಶಿಪ್. ಅದರಿಂದ ಪ್ರಿಯರೇ, ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ. ಯಾವಾಗಲೂ ಅದನ್ನು ಮೇಂಟೈನ್ ಮಾಡಿರಿ, ತಿಳಿದುಕೊಳ್ಳಿರಿ. ಪರ್ಸನಲ್ ಪ್ರೇಯರ್ ಮಾಡಿರಿ. ಪರ್ಸನಲ್ ಬೈಬಲ್ ಓದುವಂಥ, ಸ್ಟಡಿ ಮಾಡುವಂಥ ನಿಲ್ಲಿಸಬೇಡ್ರಿ. ಪರ್ಸನಲ್ ಪ್ರಾರ್ಥನೆ ಮಾಡುವಂಥ, ಪರ್ಸನಲ್ ಸ್ಟಡಿ ಮಾಡುವಂಥದ್ದು ನಿಮ್ಮ ಆತ್ಮಿಕ ಬೆಳವಣಿಗೆಗೆ, ಆತ್ಮಿಕ ಎಚ್ಚರಿಕೆಗೆ. ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ನಿಮ್ಮ ಆತ್ಮಿಕ ಎಚ್ಚರಿಕೆಗೆ. ದೇವ ಜನರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ನಿಮ್ಮ ಆತ್ಮಿಕ, ಅದು ಆಯುಧ, ಸರ್ವಾಯುಧ, ಪ್ರೊಟೆಕ್ಷನ್. ನಿನ್ನ ಆತ್ಮಿಕವಾಗಿ ಎಚ್ಚರವಾಗಿಡುತ್ತದೆ. ನಿನಗೆ ದೇವರು ಯಾವ ಉದ್ದೇಶ ಇಟ್ಟಿದ್ದಾನೋ ಆ ಉದ್ದೇಶದಲ್ಲಿ ಓಡುವಂತೆ ನಿನ್ನ ಎಚ್ಚರಪಡಿಸ್ತದೆ. ಯಾರು ನೀವು ಆನ್ಲೈನಲ್ಲಿ ಇದ್ದೀರಿ, ಕಮಾನ್, ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ಕಮಾನ್, ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. अंधेरों में तू रोशनी है, तू ही मंजिल, तू रास्ता भी है, तू है जाना कुछ कमी है, तेरा ही नाम जिंदगी है. अंधेरों में तू रोशनी है, तेरी मंजिल तू रास्ता भी है, तू है जाना कुछ कमी है, तेरा ही नाम जिंदगी है. हालेलुया, 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 हालेलुया. तुम सा कोई नहीं, तुम सा कहीं नहीं, अब है पूरा यकीन, तुम सा कोई नहीं. ಥ್ಯಾಂಕ್ ಯು ಫಾದರ್. ತಂದೆ, ನಿನ್ನ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ. ಆತ್ಮಿಕವಾಗಿ ನೀವು ಫಂಕ್ಷನ್ ಆಗುವುದಾದರೆ, ಆತ್ಮಿಕವಾಗಿ ನೀವು ಉರಿಯುವುದಾದರೆ, ದೇವರ ಉದ್ದೇಶದಲ್ಲಿ ಉರಿಯುವುದಾದರೆ, ನ್ಯಾಚುರಲ್ ಎಲ್ಲವೂ ನಿಮಗೆ ಪ್ರೊಟೆಕ್ಟ್ ಆಗಿರುತ್ತದೆ. ಯು ಆರ್ ಪ್ರೊಟೆಕ್ಟೆಡ್ ಇನ್ ನ್ಯಾಚುರಲ್. ದುಷ್ಟನು ನೀತಿವಂತನನ್ನು ಕೊಲ್ಲಬೇಕೆಂದು ಪ್ಲಾನ್ ಮಾಡಿದರು. ಯೆಹೋವನು ಅವನಿಗೆ ಸಿಕ್ಕಗೊಡಿಸಲಿಲ್ಲ. If you have the word in your spirit,
ದೇವರು ಅವನ ಕೈಗೆ ನಿನಗೆ ಸಿಗಲಿಕ್ಕೆ ಬಿಡುವುದಿಲ್ಲ. ಕೆಡುಕನ ಕೈಗೆ ನೀನು ಸಿಗದಂತೆ ಆತ ನಿನ್ನು ತಪ್ಪಿಸಿ ಕಾಪಾಡುತ್ತಾನೆ. ಕಮಾನ್, ಮೆಡಿಟೇಟ್ ಇಸ್ ವರ್ಡ್. ಆತನ ವಾಕ್ಯವನ್ನು ಮೆಡಿಟೇಟ್ ಮಾಡ್ರಿ. ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ, ಕ್ರಿಸ್ತನಲ್ಲಿ ನಿಮಗೆ ಏನು ಕೊಡಲ್ಪಟ್ಟಿದೆ, ಮೆಡಿಟೇಟ್ ಮಾಡಿದ್ರಿ. ಸೈತಾನ್ ನಿಮಗೆ ಯಾವ ರೋಗವನ್ನು ತಂದು ಹಾಕಿ ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ, ಯಾವ ವ್ಯಾಧಿಯನ್ನು ತಂದು ಹಾಕಿ ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ, ಯಾವ ಕೊರತೆಯನ್ನು ತಂದು ಹಾಕಿ ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ. ಯು ಆರ್ ಅನ್ಸ್ಟಾಪೇಬಲ್. ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ, ದ ಪ್ರೈಡ್ ಆಫ್ ಲೈಫ್, ಇದು ನಿಮ್ಮನ್ನು ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ. ಯು ವಿಲ್ ರನ್ ವಿತ್ ದ ವಿಷನ್, ರನ್ ವಿತ್ ದ ಪರ್ಪಸ್, ರನ್ ವಿತ್ ದ ವಿಲ್ ಆಫ್ ಗಾಡ್. ಯಾವುದಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದೆಲ್ಲವೂ ನಿಮಗೆ ಬರುತ್ತದೆ. ವಾಕ್ಯ ಮೆಡಿಟೇಟ್ ಮಾಡಿದರೆ ಮಾತ್ರ ನೀವು ಆನಂದ ಪಡುತ್ತೀರಿ. ವಾಕ್ಯವನ್ನು ಮೆಡಿಟೇಟ್ ಮಾಡುವುದಂದರೆ ದೇವರ ಮೇಲೆ ನೀವು ಭರವಸವಿಡುವುದು. ದೇವರ ಮೇಲೆ ಭರವಸವಿಡುವುದಿಲ್ಲ ಅಂದರೆ ನಿಮಗೆ ಯಾವಾಗಲೂ ಚಿಂತೆ ಇರುತ್ತದೆ. ಚಿಂತೆ ಎಂಬುದು ಸೈತಾನ್ನ ಆಲೋಚನೆಗಳು ನೀವು ಧ್ಯಾನ ಮಾಡುವುದು. ಯು ಆರ್ ಟ್ರಸ್ಟಿಂಗ್ ಇನ್ ಯುವರ್ ಓನ್ ಎಬಿಲಿಟಿ, ಟ್ರಸ್ಟಿಂಗ್ ಇನ್ ಯುವರ್ ಓನ್ ಇನ್ಫ್ಲುಯೆನ್ಸ್. ಬೈಬಲ್ದು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ನಿಮಗೆ ಬೇಕಾದನ್ನು ಆತನಿಗೆ ಪ್ರಾರ್ಥನೆ, ಕೃತಜ್ಞತಾ ಸ್ತುತಿಯ ಮೂಲಕ, ವಿಜ್ಞಾಪನೆ ಮೂಲಕ ತಿಳಿಯಪಡಿಸಿರಿ. ಥ್ಯಾಂಕ್ ಯು ಫಾದರ್. ತಂದೆ, ಪ್ರತಿಯೊಬ್ಬರ ಒಳಗೆ ವಾಕ್ಯವು ಜೀವಂತವಾಗಿರಲಿ, ಪ್ರತಿಯೊಬ್ಬರ ಆತ್ಮದಲ್ಲಿ ಉರಿಯಲಿ, ಅವರ ದೇಹದಲ್ಲಿ ಮನೆ ಮಾಡಲು ನೋಡುವ ಅವರನ್ನು ಕಾಯಿಲೆಗಳ ಮುಖಾಂತರ, ಚಿಂತೆಗಳ ಮುಖಾಂತರ, ನಿರಾಶೆ ನಿರುತ್ಸವಗಳ ಮೂಲಕ, ಮೋಸಗಳ ಮೂಲಕ ವಶ ಮಾಡಲು ನೋಡುತ್ತಿರುವ ಎಲ್ಲ ವಶಗಳು ಯೇಸು ನಾಮದಲ್ಲಿ ತೆಗೆಯಲ್ಪಡಲಿ. ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರತಿಯೊಬ್ಬರ ಮೇಲಿನ ಪ್ರಸನ್ನತೆ ಆವರಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಪ್ರತಿಯೊಬ್ಬರ ಆತ್ಮದಲ್ಲಿ ಉರಿಯಲಿ, ಪ್ರಜ್ವಲಿಸಲೆಂದು ಪ್ರಾರ್ಥಿಸ್ತಾ ಇದ್ದೇವೆ. I bless each and every one, oh God, in Jesus' name. Amen, amen, amen. Okay, ನಾವು ಇನ್ನೊಂದು ಭಾಗಕ್ಕೆ ನಾವು ಬಂದಿದ್ದೇವೆ. Let us